ಎಷ್ಟೋ ಜನ ಮನಸ್ಸಿನ ಬಗ್ಗೆ ಮಾತಾಡ್ತಾ ಮೈಂಡ್ ಬಗ್ಗೆ ಮಾತಾಡ್ತಾ ಅವರು ತೋರಿಸೋದೆಲ್ಲ ಬ್ರೈನ್ ಆ್ಯಕ್ಚುಲಿ ಇಮೇಜಸ್ ಎಲ್ಲ ಬ್ರೈನ್ ತೋರಿಸ್ತಾ ಇರ್ತಾರೆ. ಯಾಕಂದರೆ ಇದರಲ್ಲಿ ಬ್ರೈನ್ ವರ್ಸಸ್ ಮೈಂಡ್ ಏನು ಇರ್ಬೋದು ಆ್ಯಕ್ಚುಲಿ? ಬ್ರೈನ್ ಅಂದ್ರೇನು, ಮೈಂಡ್ ಅಂದ್ರೇನು? ಆ್ಯಕ್ಚುಲಿ ಯಾಕೆಂದರೆ ಮೈಂಡ್ ಇಮೇಜನ್ನ ತೋರ್ಸೋಕ್ಕೆ ಬರಲ್ಲ, ಹ್ಞೂ ಮೈಂಡ್ಗೆ ಇಮೇಜೇ ಇಲ್ಲ. ಓಕೆ. ಆದ್ದರಿಂದ ಬ್ರೈನ್ನ ತೋರಿಸ್ತಾರೆ. ಯಾಕೆಂದರೆ ಮೈಂಡ್ ಆಲ್ವೇಸ್ ಕನೆಕ್ಟೆಡ್ ಟು ಬ್ರೈನ್ಗೂ ಮೈಂಡ್ಗೂ ನಾವು ಸಂಬಂಧವನ್ನು ಕಲ್ಪಿಸೋಕೆ ಹೋದರೆ ಬ್ರೈನು ಮೈಂಡು ಅನ್ನೋದೇನಿಲ್ಲ, ಎಲ್ಲ ಕಡೆನೂ ಸರ್ವವ್ಯಾಪಿ ಆಗಿರ್ತಕ್ಕಂಥದ್ದು ಮೈಂಡ್. ಈಚ್ ಆ್ಯಂಡ್ ಎವ್ರಿ ಸೆಲ್ ಹ್ಯಾವ್ ಎ ಬ್ರೈನ್. ನಾವು ತುಂಬ ಸ್ಟ್ರೆಸ್ ಆದಾಗ ಅಥವಾ ತುಂಬ ಡಿಪ್ರೆಷನ್ಗೆ ಹೋದಾಗ ಬೋರ್ ಅಂತಲೂ ಅನ್ಬೋದು. ಸೊ ಇದು ಅದೇ ಕ್ವಶನ್ನು, ಡಿಪ್ರೆಷನ್ಗೆ ಹೋಗೋದು ಯಾರು? ಮೈಂಡ್. ಸ್ಟ್ರೆಸ್ಗೆ ಹೋಗೋದು ಯಾರು? ಮೈಂಡ್. ಯಾಕೆ ಬಂತು ಸ್ಟ್ರೆಸ್ಸು, ಯಾಕೆ ಬಂತು ಡಿಪ್ರೆಷನ್ನು, ವೈ? ಅದನ್ನೇ ಕ್ವಶನ್ ಕೇಳೋದು. ಅಬ್ದುಲ್ ಕಲಾಂ ಅವರು ಕೂಡ ಅದ್ರಲ್ಲಿ ಹೇಳಿದ್ದಾರೆ, ಮಲ್ಕೊಂಡಾಗ ಕಾಣ್ತಕ್ಕಂಥ ಕನಸಲ್ಲ, ಸೊ ನೀವು ನಿದ್ದೆಗೆಡಿಸೋ ಕನಸು, ನಿದ್ದೆಗೆಡಿಸ್ತಕ್ಕಂಥ ಕನಸು ಅಂತ ಹೇಳ್ತಾರೆ. ಸೊ ಬಟ್ ಅದು ನನಗೆ ಅದೇನೋ ಆ ಸ್ಟೇಟ್ಮೆಂಟ್ ನನಗೆ ಯಾಕೋ ಇದಾಗಲಿಲ್ಲ. ಮೈಂಡ್ ಅನ್ನೋದು ಎರಡು ಕೆಲಸ ಮಾಡುತ್ತೆ. ಒಂದು, ನಿನಗೇನಾದರೂ ಒಂದು ವಿಷನ್ ಇದ್ದರೆ ನಿನ್ನ ಒಂದು ವಿಷನ್ ಸ್ಟ್ರಾಂಗ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡುತ್ತೆ. ಒಂದು ಸಾರಿ ನಿನ್ನ ವಿಷನ್ ತುಂಬ ಸ್ಟ್ರಾಂಗ್ ಇದೆ ಅಂತ ಗೊತ್ತಾದರೆ ದೆನ್ ನೀನೇನು ಮಾಡೋದು ಬೇಕಾಗಿಲ್ಲ, ಮೈಂಡ್ ಕೆಲಸ ಮಾಡುತ್ತೆ ಆ ವಿಷನ್ನ ಕಂಪ್ಲೀಟಾಗಿ ಫುಲ್ಫಿಲ್ ಮಾಡೋದಕ್ಕೆ. ನಿನಗೆ ವಿಷನ್ ಇಲ್ಲ ಅಂತಂದರೆ ಬೇರೆಯವ್ರ ವಿಷನ್ ಯಾರು ಇದ್ದರೆ ಆ ಒಂದು ವಿಷನಿಗೆ ತೊಗೊಂಡೋಗಿ ಹಾಕುತ್ತೆ. ಅಂದರೆ ಇವಾಗ ಎಲ್ಲರೂ ನೋಡ್ತಾ ಇರೋದು ಸರ್ವೈವಲ್ಲು, ಮನಿನೇ ಸರ್ವೈವಲ್ ಅಲ್ಲ. ಅವ್ರು ಏನು ಅಂದ್ಕೊಂಡಿದ್ದಾರೆ, ಮನಿ ನಮ್ಮನ್ನು ಸರ್ವೈವಲ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಸೊ ದಟ್ ಪ್ರತಿಯೊಬ್ಬರ ಕಣ್ಣಿರೋದಲ್ಲ ಮನಿ ಮೇಲೆ. ಇವತ್ತಿನ ವಿದ್ಯೇನಿದೆ, ನಾವು ಎಷ್ಟೊತ್ತಿರೂ ಕೂಡ ನಾವು ಏನಂತಾರೆ ಸ್ಲೇವರಿ ಮೈಂಡ್ ಸೆಟ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಎಜುಕೇಷನ್. ಲಾರ್ಡ್ ಮೆಕಾಲೆ ಒಂದು ಎಜುಕೇಷನ್ ಸಿಸ್ಟಮ್ ಏನಿದೆ, ಇಟ್ಸ್ ಡೆವಲಪಿಂಗ್ ಆನ್ ಸ್ಲೇವರಿ ಮೈಂಡ್ ಸೆಟ್, ನಾಟ್ ಬಾಸ್ ಮೈಂಡ್ ಸೆಟ್. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್. ಸೊ ನಮ್ಮ ಜೊತೆಗೆ ಭೀಮೇಶ್ ರೆಡ್ಡಿ ಸರ್ ಅವರು KBR ಮ್ಯೂಸಿಂಗ್ ಪಾಡ್ಕಾಸ್ಟ್ ಚಾನಲಲ್ಲಿದ್ದಾರೆ. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್. ಥ್ಯಾಂಕ್ ಯು ಹರೀಶ್. ನಮಗೆಲ್ಲರಿಗೂ ಮೈಂಡ್ ಬಗ್ಗೆ ತಿಳ್ಕೊಬೇಕು ಅಂತ ತುಂಬ ಆಸಕ್ತಿ ಇದೆ. ಹಾಗಾಗಿ ಮೈಂಡ್ ಬಗ್ಗೆ ತಿಳ್ಕೊಬೇಕು ಅನ್ನೋ ಒಂದು ಹುರುಪಿನಲ್ಲಿ ನಾವೆಲ್ಲರೂ ಮಾತಾಡ್ತಾ ಇರೋದು ಬ್ರೈನ್ ಬಗ್ಗೆ ಆ್ಯಕ್ಚುಲಿ. ಸೊ ಹಾಗಾಗಿ ಈ ಒಂದು ಮೈಂಡ್ ವರ್ಸಸ್ ಬ್ರೈನ್ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ಭೀಮೇಶ್ ರೆಡ್ಡಿ ಸರ್ ಜೊತೆಗೆ ತಿಳ್ಕೊಳ್ಳೋಣ ಬನ್ನಿ. ಸರ್, ಇವಾಗ ಎಷ್ಟೋ ಜನ ಮನಸ್ಸಿನ ಬಗ್ಗೆ ಮಾತಾಡ್ತಾ ಮೈಂಡ್ ಬಗ್ಗೆ ಮಾತಾಡ್ತಾ ಅವರು ತೋರಿಸೋದೆಲ್ಲ ಬ್ರೈನ್ ಆ್ಯಕ್ಚುಲಿ ಇಮೇಜಸ್ ಎಲ್ಲ ಬ್ರೈನ್ ತೋರಿಸ್ತಾ ಇರ್ತಾರೆ. ಯಾಕಂದರೆ ಇದರಲ್ಲಿ ಬ್ರೈನ್ ವರ್ಸಸ್ ಮೈಂಡ್ ಏನು ಇರ್ಬೋದು ಆ್ಯಕ್ಚುಲಿ? ಬ್ರೈನ್ ಅಂದ್ರೇನು, ಮೈಂಡ್ ಅಂದ್ರೇನು? ಆ್ಯಕ್ಚುಲಿ ಯಾಕೆಂದರೆ ಮೈಂಡ್ ಇಮೇಜನ್ನ ತೋರ್ಸೋಕ್ಕೆ ಬರಲ್ಲ, ಮೈಂಡ್ಗೆ ಇಮೇಜೇ ಇಲ್ಲ. ಓಕೆ. ಆದ್ದರಿಂದ ಬ್ರೈನ್ನ ತೋರಿಸ್ತಾರೆ. ಯಾಕೆಂದರೆ ಮೈಂಡ್ ಆಲ್ವೇಸ್ ಕನೆಕ್ಟೆಡ್ ಟು ಬ್ರೈನ್. ಯಾಕಂದರೆ ಅದರ ಒಂದು ಏನಂತಾರೆ, ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ಈಸ್ ಎ ಬ್ರೈನ್ ಮೈಂಡಿಗೆ. ಸೊ ಏನೇ ಸಿಗ್ನಲ್ಸ್ ಕೊಡಬೇಕಾದ್ರೂ, ತನ್ನ ಏನೇ ಕೆಲಸ ಮಾಡಿಸ್ಕೊಳ್ಬೇಕಾದ್ರೂ ಕೂಡ ಬ್ರೈನ್ ಮುಖಾಂತರನೇ ಕೆಲಸ ಮಾಡ್ಕೊಳ್ಳುತ್ತೆ. ಆದ ಕಾರಣ ಓಕೆ, ಮೈಂಡನ್ನ ತೋರ್ಸೋಕ್ಕೆ ಬರಲ್ಲ, ಆದ ಕಾರಣ ಬ್ರೈನ್ನ ತೋರಿಸ್ತಾರೆ. ಬ್ರೈನ್ಗೆ ಎಷ್ಟು ಶಕ್ತಿ ಇದೆ, ಹಂಗಿದೆ ಹಿಂಗಿದೆ ಅಂತೆಲ್ಲ ಹೇಳ್ತಾರೆ. ಆ್ಯಕ್ಚುಲಿ ಬ್ರೈನ್ಗೆ ಯಾವ ಶಕ್ತಿನೂ ಇಲ್ಲ, ಏನೂ ಇಲ್ಲ. ಬ್ರೈನ್ ಜಸ್ಟ್ ಬ್ರೈನಲ್ಲಿ ಹೆಂಗೆ ಬಾಡಿಯಲ್ಲಿ ಸೆಲ್ಸ್ ಇದಾವೆ, ಬ್ರೈನಲ್ಲಿ ಕೂಡ ಸೆಲ್ಸ್ ಇದ್ದಾವೆ. ನ್ಯೂರಾನ್ಸ್ ಅಂತ ಕರೀತಾರೆ. ಬಾಡಿ ಸೆಲ್ಸ್ ಅಂತ ಕರೀತಾರೆ. ಬ್ರೈನ್ ಸೆಲ್ಸ್ನ ನ್ಯೂರಾನ್ಸ್ ಅಂತ ಕರೀತಾರೆ. ಯಾಕೆಂದರೆ ನ್ಯೂರೋ ಅಂದರೆ ನರಗಳು. ಅದು ನರಗಳಿಂದ ಕೂಡಿರ್ತಕ್ಕಂಥ ಜೀವಕಣಗಳಾಗಿ, ಆದ್ದರಿಂದ ನ್ಯೂರಾನ್ಸ್ ಅಂತ ಕರೀತಾರೆ. ಅಷ್ಟು ಬಿಟ್ಟರೆ ಬ್ರೈನ್ಗೂ ಮೈಂಡ್ಗೂ ನಾವು ಸಂಬಂಧವನ್ನು ಕಲ್ಪಿಸೋಕೆ ಹೋದರೆ ಬ್ರೈನು ಮೈಂಡು ಅನ್ನೋದೇನಿಲ್ಲ, ಎಲ್ಲ ಕಡೆನೂ ಸರ್ವವ್ಯಾಪಿ ಆಗಿರ್ತಕ್ಕಂಥದ್ದು ಮೈಂಡ್. ಈಚ್ ಆ್ಯಂಡ್ ಎವ್ರಿ ಸೆಲ್ ಹ್ಯಾವ್ ಎ ಬ್ರೈನ್. ಈಚ್ ಆ್ಯಂಡ್ ಎವ್ರಿ ಸೆಲ್ ಹ್ಯಾವ್ ಎ ಬ್ರೈನ್. ಎಸ್, ಓಕೆ. ಯುವರ್ ಈಚ್ ಆ್ಯಂಡ್ ಎವ್ರಿ ಸೆಲ್, ಬಿಕಾಸ್ ನಿನ್ನ ಕಾಲಿಗೇನೋ ಮುಳ್ಳು ಚುಚ್ಚುತ್ತೆ. ಸೊ ಅಲ್ಲಿಂದ ಸಿಗ್ನಲ್ ಪಾಸ್ ಆಗುತ್ತೆ. ಹೆಂಗೆ ಪಾಸ್ ಆಗುತ್ತೆ ನನಗೆ? ಆ ಕಾಲ ಸೆಲ್ಲಲ್ಲಿ ಬ್ರೈನ್ ಇಲ್ಲ ಅಂತಂದರೆ, ಸೆಲ್ಗೆ ಬ್ರೈನ್ ಇಲ್ಲ ಅಂತಂದರೆ ನಿನಗೆ ಅದು ಹೆಂಗೆ ಪಾಸ್ ಆಗುತ್ತೆ ಅಲ್ಲಿಂದ? ಬ್ರೈನ್ ಅನ್ನೋದು ಎಲ್ಲೋ ಒಂದು ಕಡೆ ಅಂತ ಇಲ್ಲ, ಅದೆಲ್ಲ ಪ್ರತಿಯೊಂದು ಸೆಲ್ಗೂ ಕೂಡ ಒಂದು ಬ್ರೈನ್ ಇದೆ. ಅಂದರೆ ಅಲ್ಲಿ ಈಚ್ ಸೆಲ್ಲಲ್ಲೂ ಒಂದು ಬ್ರೈನ್ ಇರುತ್ತೆ ಅಂತ ಹೇಳಿ ಅಂದ್ರಲ್ಲ, ಅಲ್ಲಿ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಅನ್ನೋದು ಇರುತ್ತೆ ಆ್ಯಕ್ಚುಲಿ. ಸೊ ಅದಕ್ಕೆ ನಾವು ಬ್ರೈನ್ ಅಂತ ಕರಿಬೋದಾ, ಅಥವಾ ಯಾವ ಒಂದು ಆ್ಯಂಗಲಲ್ಲಿ ನೀವು ಅದನ್ನು ಬ್ರೈನ್ ಅಂತ ಕರಿತೀವಿ? ಅದಕ್ಕೆ ಬ್ರೈನ್ ಅಲ್ಲ, ಮೈಂಡ್. ಮೈಂಡ್. ಅದಕ್ಕೆ ನಾವು ಇದರಲ್ಲಿ ಇರುತ್ತೆ, ಅದರಲ್ಲಿ ಇರಲ್ಲ ಅಂತ ಹೇಳಕ್ಕೆ ಬರಲ್ಲ ನಮಗೆ. ನ್ಯೂಕ್ಲಿಯಸ್ಸಲ್ಲಿ ಇರುತ್ತಾ, ಇದರಲ್ಲಿ ಇರುತ್ತಾ, ಸೆಲ್ ಮೇಲ್ಮೈನಲ್ಲಿ ಇರುತ್ತಾ, ಇಲ್ಲಿರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸೊ ಅದು ಎಲ್ಲ ಕಡೆಯೂ ಅದು ಅಂದರೆ ಪ್ರತಿಯೊಂದರಲ್ಲೂ ಕೂಡ, ಪ್ರತಿಯೊಂದು ಇದರಲ್ಲೂ ಕೂಡ ಅದು ಇರುತ್ತೆ ಅಂತ ಮೈಂಡ್ ಇಲ್ಲದಂಥ ಜಾಗ ಇಲ್ಲ.
ಈವನ್ ಸೆಲ್ ಟು ಸೆಲ್ ಗ್ಯಾಪ್ ಇರುತ್ತೆ ಬಾಡಿಯಲ್ಲಿ. ಆ ಗ್ಯಾಪಲ್ಲೂ ಕೂಡ ಮೈಂಡ್ ಇರುತ್ತೆ. ಗ್ಯಾಪಲ್ಲೂ ಮೈಂಡ್ ಇರುತ್ತೆ. ಮೈಂಡ್ ಇರುತ್ತೆ. ಅಂದರೆ ಗ್ಯಾಪ್ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಅನ್ಕೊಂಡಿರೋದು, ನಮಗೆ ಗೊತ್ತಿರೋದು ಅಲ್ಲಿ ಎಂಟಿ ಸ್ಪೇಸ್, ಅಲ್ಲಿ ಏನೂ ಇರಲ್ಲ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಮೈಂಡ್ ಇರುತ್ತಾ? ಅದೇ ಏನು ಇರಲ್ಲ ಅಂತಂದ್ರೆ ನಮ್ಮ ಕಣ್ಣಿಗೆ ಕಾಣಲ್ಲ ಅಷ್ಟೇ. ಬಟ್ ಅಲ್ಲಿ ಪಾರ್ಟಿಕಲ್ಸ್ ಅಲ್ಲಲ್ಲ, ಏನು ಇರಲ್ಲ ಅನ್ನೋದಕ್ಕೆ ಏನಪ್ಪ ಅಂತಂದ್ರೆ ನಮ್ಮ ಕಣ್ಣಿಗೆ ಕಾಣಲ್ಲ. ನಮ್ಮ ಕಣ್ಣಿಗೆ ಏನು ಕಾಣಲ್ವೋ ಅಲ್ಲಿ ಇಲ್ಲ ಅಂತ ನಾವು ಭಾವಿಸ್ತೀವಿ. ಅದೇ ಮತ್ತು ವಿಜ್ಞಾನಕ್ಕೂ ಇವಾಗ ಯಾಕೆ ವಿಜ್ಞಾನ ಇಷ್ಟೊಂದು ಇದಾಗ್ತಾ ಇದೆ ಅಂತಂದರೆ ನನಗೇನು ಕಾಣುತ್ತೆ ಅದೇ ಮಾತ್ರ ಒಪ್ತೀನಿ ಅಂತ ಹೇಳೋದು. ಸೊ ಅದ್ರ ಹಿಂದೆ ಅದರ ಆಚೆ ತುಂಬ ಇದೆ. ಹೌದು, ಅದನ್ನೇ ಇವತ್ತು ಕ್ವಾಂಟಮ್ ಫಿಸಿಕ್ಸ್ ಪ್ರೂವ್ ಮಾಡ್ತಾ ಇದೆ. ಬರೀ ಕಣ್ಣಿಗೆ ಕಾಣಿದ್ದು ಮಾತ್ರ ಅಲ್ಲ, ನನ್ನ ಅನುಭವಕ್ಕೆ ಬಂದದ್ದು ಮಾತ್ರ ಅಂತಲ್ಲ, ಅನುಭವಕ್ಕೆ ಬಾರದ್ದು ಕಣ್ಣಿಗೆ ಕಾಣದ್ದು ಕೂಡ ಒಂದು ಎನರ್ಜಿ ರೂಪದಲ್ಲಿ ಇದೆ. ಅದು ಏನು ಅಂತ ಗೊತ್ತಿಲ್ಲ. ಸೊ ಅಂದರೆ ಈಚ್ ಆ್ಯಂಡ್ ಎವ್ರಿ ಸೆಲ್ ಹ್ಯಾವ್ ಎ ಗ್ಯಾಪ್. ಒಂದು ಸೆಲ್ಗೂ ಕನೆಕ್ಟಿವಿಟಿ ಇಲ್ಲ. ದೇರ್ ಇಸ್ ನೋ ನರ್ವ್ ಸಿಸ್ಟಮ್, ಏನೂ ಇಲ್ಲ ಅಲ್ಲಿ. ಆ ಗ್ಯಾಪ್ ಇದೆ. ಆ ಗ್ಯಾಪಲ್ಲಿ ಏನಿದೆ? ಮೈಂಡ್ ಇದೆ. ಬಟ್ ಇಲ್ಲಿ ಹೋದ ವಿಡಿಯೋಗಳಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋದ್ವಿ, ಅಲ್ಲಿ ಡ್ಯುಯಾಲಿಟಿ ಅಂತ ಹೇಳಿ ಬಂದಾಗ ಅಲ್ಲಿ ವೇವ್ ಆಗುತ್ತೆ, ಪಾರ್ಟಿಕಲ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಹೋದ್ರಿ ಆ್ಯಕ್ಚುಲಿ. ಸೊ ಅದ್ರ ಆಚೆಗೂ ಇರ್ತಕ್ಕಂಥ ಒಂದು ಕಣ್ಣಿಗೆ ಕಾಣದ ಇರ್ತಕ್ಕಂಥದ್ದು ಇದೇನಾ ಆ್ಯಕ್ಚುಲಿ? ಇವತ್ತಿನ ದಿವಸ ಸೈಂಟಿಸ್ಟ್ ಕೂಡ ಅದನ್ನು ಹುಡುಕ್ತಾ ಇದ್ದಾರೆ ಅಂತ ಅನ್ಬೋದು. ಈ ಮೈಂಡ್ ಅನ್ನೋದು ಇಟ್ಸ್ ಎ ಹ್ಯೂಜ್ ಸಬ್ಜೆಕ್ಟ್. ಓಕೆ, ಇದನ್ನು ನಾವು ಒಂದು ಅರ್ಧ ಗಂಟೆಲ್ಲೋ ಮಾತಾಡೋಕ್ಕಾಗಲ್ಲ. ಓಕೆ, ಸೊ ದಟ್ ನಮ್ಗೆ ಏನು ಮಾತಾಡ್ಬೋದು ಅಂತಂದರೆ ನಮ್ಮ ಜೀವನದಲ್ಲಿ ನಮಗೇನು ಬೇಕು ಅಂತ ನೋಡಿಕೊಂಡಾಗ ಅದನ್ನು ಡಿಸ್ಕ್ರೈಬ್ ಮಾಡಬೇಕಾದ್ರೆ ಮೈಂಡ್ನ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಮಾತ್ರ ಮಾತಾಡ್ಬೋದು. ಯಾಕಂದರೆ ನಾವು ಮೈಂಡ್ ಬಗ್ಗೆ ತಿಳ್ಕೊಬೇಕು ಅಂದ್ರೂ ಕೂಡ ಭಾಳ ಅದು ಸಬ್ಜೆಕ್ಟ್ ಭಾಳ ಹ್ಯೂಜ್ ಸಬ್ಜೆಕ್ಟ್ ಅದು. ಸೊ ಅದ ಕಾರಣ ಆ ಹ್ಯೂಜ್ ಸಬ್ಜೆಕ್ಟಿಗೆ ಹೋಗಿ ಬೋರ್ ಆಗದೆ ನಮಗೇನು ಬೇಕು ನಮ್ಮ ಜೀವನಕ್ಕೆ ಅಂತ ನೋಡಿಕೊಂಡು ನಾವು ಅದನ್ನು ಡಿಸ್ಕಸ್ ಮಾಡೋದು ತುಂಬ ವಾಸಿ. ಸೊ ಹಾಗಾದರೆ ಇವತ್ತಿನ ದಿವಸ ನಾವು ಮೈಂಡ್ ಬಗ್ಗೆ ತಿಳ್ಕೊತಾ ಹೋಗಬೇಕು ಅಂತಂದರೆ ನಾವು ಹೊರಗಡೆ ಪ್ರಪಂಚ ನೋಡ್ತೀವಿ, ಅಲ್ಲಿ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ತೀವಿ. ಅದು ಗ್ಯಾದರ್ ಮಾಡಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ನು ಪ್ರೊಸೆಸ್ ಆಗುತ್ತೆ. ಅದು ನಾವು ನಮ್ಮ ಮೈಂಡಲ್ಲಿ ಪ್ರೊಸೆಸ್ ಆಗ್ತಾ ಇದ್ದೇನೆ ಅಥವಾ ಬ್ರೈನಲ್ಲಿ ಪ್ರೊಸೆಸ್ ಆಗ್ತಾ ಇದ್ದೇನೆ, ಎಲ್ಲಿ ಹೋಗಿ ಸ್ಟೋರೇಜ್ ಆಗುತ್ತೆ ಅದು? ಸೊ ಅದು ಯಾವ ಥರ ಇರ್ಬೋದು? ಈಗ ನಾವು ಮಾತಾಡಿದ್ವಿ, ಬ್ರೈನ್ ಅನ್ನೋದು ಅದು ಮೈಂಡ್ನ ಒಂದು ಅಪ್ಲಿಕೇಶನ್ ಅಂತ ಕರಿಬೋದು, ಜಸ್ಟ್ ಅಥವಾ ಒಂದು ಸಾಫ್ಟ್ವೇರ್ ಕೂಡ ಅಲ್ಲ, ಹಾರ್ಡ್ವೇರ್ ಅಂತ ಕರಿಬೋದು. ದಟ್ಸ್ ಇಟ್. ಅಷ್ಟು ಬಿಟ್ಟರೆ ಬ್ರೈನಲ್ಲಿ ಯಾವ ಒಂದು ಕಲರ್ಸು ಇಲ್ಲ. ಆ ಇನ್ಫಾರ್ಮೇಷನ್ನ ಸ್ಟೋರೇಜ್ ಮಾಡ್ತಕ್ಕಂಥ ಒಂದು ಸಪ್ರೇಟ್ ಆದ ಒಂದು ಸಿಸ್ಟಮ್ ಇಲ್ಲ ಬ್ರೈನಲ್ಲಿ. ಓಕೆ, ಅಲ್ಲಿ ಜಸ್ಟು ನ್ಯೂರಾನ್ಸ್ ಇದೆ, ಕನೆಕ್ಟಿವಿಟಿ ಇದೆ. ಸೊ ಆ ಥರ ಇದೆ ಹೊರತು ಅಲ್ಲಿ ಯಾವುದೂ ಇಲ್ಲ. ಮತ್ತು ನಮ್ಮ ಒಂದು ಇನ್ಫಾರ್ಮೇಷನ್ ಎಲ್ಲಿ ಕಲೆಕ್ಟ್ ಆಗುತ್ತೆ, ಎಲ್ಲಿ ಸ್ಟೋರ್ ಆಗುತ್ತೆ, ಸೊ ಇದು ಹೆಂಗೆ ರೀಕಾಲ್ ಆಗುತ್ತೆ? ಸೊ ನಿನಗೆ ಬೇಕು ಅಂದರೆ ರೀಕಾಲ್ ಆಗುತ್ತೆ. ಹೌದು, ಯಾವುದೋ ಒಂದು ಪುಸ್ತಕ ಓದ್ತಾ ಇದ್ದಪ್ಪ, ನಾನು ಆವತ್ತು ಅದು ಓದ್ದೆ, ಹೆಂಗೆ ರೀಕಾಲ್ ಆಯಿತು? ನಿನಗೆ ಒಂದು 6-7 ವರ್ಷದಿಂದ ನಿಮಗೆ ಜ್ಞಾಪಕ ಇದೆ. ಇಲ್ಲಿದ್ದು ಜ್ಞಾಪಕ ಇದೆ. ಯಾವುವು ಸ್ಟೋರೇಜ್ ಪಾಯಿಂಟ್ಸ್ ಇಲ್ಲ ಬ್ರೈನಲ್ಲಿ. ಸೊ ಅದಕ್ಕಾಗಿ ಬ್ರೈನ್ಗೂ ಮೈಂಡ್ಗೂ ಇರೋ ಸಂಬಂಧವನ್ನು ನಾವು ನೋಡ್ತಾ ಹೋಗೋದಾದರೆ, ಮೈಂಡ್ನ ನಾವು ಮಾತಾಡೋದಾದರೆ, ಬ್ರೈನ್ ಜಸ್ಟ್ ಒಂದು ಸಿಸ್ಟಮ್ ಅಷ್ಟೇ. ಅದು ನಾವು ಮೈಂಡ್ ಬಗ್ಗೆ ಮಾತಾಡೋದಾದರೆ, ಮೈಂಡ್ ಅನ್ನೋದು ಅದಕ್ಕೂ ಕೂಡ ಓನ್ ಆಗಿ ಮಾಡ್ತಕ್ಕಂಥ ಇಲ್ಲ. ಯಾಕೆಂದರೆ ಒಂದು ಬ್ರೈನ್ ಅನ್ನೋದು ಕೂಡ ಒಂದು ಸಾಫ್ಟ್ವೇರೇ. ಆ ಸಾಫ್ಟ್ವೇರ್ಗೆ ಪವರ್ ಎಲ್ಲಿದೆ ಬರುತ್ತೆ? ವಿ ಡೋಂಟ್ ನೋ. ಓಕೆ, ಆ ಪವರ್ ಎಲ್ಲೋ ಇದೆ. ನಾವು ಈಗ ಆ ಬ್ರೈನ್ ಒಂದು ಮೈಂಡ್ನ ಒಂದು ಸಾಫ್ಟ್ವೇರ್ ಅಂತ ಕರ್ಕೊಂಡ್ರೆ ಆ ಸಾಫ್ಟ್ವೇರ್ಗೆ ಪವರ್ ಬೇಕಾ? ಹೌದು. ನೀನು ಯಾವುದೇ ಒಂದು ಸಾಫ್ಟ್ವೇರ್ ರನ್ ಮಾಡ್ಬೇಕಂದ್ರೆ ಪವರ್ ಬೇಕು ನಿಮಗೆ. ಹೌದು, ಅದು ಸ್ವಂತ ನಡೆಯೋಲ್ಲ. ಆ ಪವರು ನಾವು ಏನು ಎಲೆಕ್ಟ್ರಿಸಿಟಿಯಿಂದ ಕೊಡ್ತೀವಿ, ಬ್ಯಾಟ್ರಿಯಿಂದ ಕೊಡ್ತೀವಿ, ಎಲೆಕ್ಟ್ರಿಸಿಟಿ ಹೆಂಗೆ ಕೊಡ್ತೀವಿ, ಒಟ್ಟು ಪವರ್ ಕೊಡ್ತೀವಿ ನೀನು. ಸೊ ಇಲ್ಲೂ ಕೂಡ ಮೈಂಡಿಗೆ ಪವರ್ ಇಲ್ಲದೆ ಇದ್ದರೆ ಮೈಂಡ್ ಏನು ವರ್ಕ್ ಮಾಡಲ್ಲ. ಸೊ ಈ ಪವರ್ ಅನ್ನೋದನ್ನು ನಾವು ಒಂದು ಯೂನಿವರ್ಸಲ್ ಸೋಲ್ ಅಂತ ಕರಿಬೋದು, ಆತ್ಮ ಅಂತ ಕರಿಬೋದು, ಅಥವಾ ವಾಟ್ ಎವರ್. ಓಕೆ, ಅದಕ್ಕೆ ನೀನು ಏನು ಹೆಸರು ಕೊಟ್ಕೊಂಡ್ರೂ ಕೂಡ ಅದು ಪವರೇ. ಅದು ಒಂದು ಶಕ್ತಿ ಅನ್ಬೋದು, ಅದೇ E=mc² ಅನ್ಬೋದು, ಏನು ನೀನು ವಾಟ್ ಎವರ್ ಈ ಒಂದು ಸೈನ್ಸ್ ಏನು ಹೇಳುತ್ತೆ ಅದನ್ನು ಅನ್ಬೋದು, ಅಥವಾ ನಮ್ಮ ಸ್ಪಿರಿಚುವಾಲಿಟಿ ಏನು ಹೇಳುತ್ತೆ ಅದನ್ನು ಅನ್ಬೋದು. ಒಟ್ಟು ಈ ಪವರ್ ಇದೆ. ಸೊ ಆ ಪವರ್ ಆ ಮೈಂಡ್ ಮೇಲೆ ಬಿದ್ದಾಗ ಮಾತ್ರ ಮೈಂಡು ಅದು ವರ್ಕ್ ಆಗುತ್ತೆ, ಇಲ್ಲದ್ರೆ ವರ್ಕ್ ಆಗಲ್ಲ. ಯಾಕೆಂದರೆ ಇದೇ ಮೈಂಡು ರಾತ್ರಿ ಯಾಕೆ ವರ್ಕ್ ಆಗಲ್ಲ ನಿನಗೆ? ನಾವು ನಿದ್ದೆಗೆ ಜಾರಿರ್ತೀವಿ ಅಲ್ಲಿ. ಎಸ್, ಅದೇ ಹೇಳ್ತಾ ಇದ್ದೀನಿ ನಾನು. ಈಗ ಒಂದು ಸಾರಿ ನೀನು ಬೆಡ್ ಮೇಲೆ ಬಿದ್ದುಬಿಟ್ಟು ನೀನು ನಿದ್ದೆಗೆ ಜಾರಿದ ತಕ್ಷಣ ಎವ್ರಿಥಿಂಗ್ ನೀನು ಕಂಪ್ಲೀಟ್ ಟೋಟಲ್ ಎಲ್ಲ ಸ್ವಿಚ್ ಆಫ್ ಆಗಿಬಿಡುತ್ತೆ.
ಬಟ್ ಅಲ್ಲಿ ಒಳಗಡೆ ಸಿಸ್ಟಮ್ ರನ್ ಆಗ್ತಾ ಇರುತ್ತಲ್ವ? ಅರೆ ನೀನು ಸೆನ್ಸಸ್ ಹೇಳ್ತಿರೋದು ಒಳಗಡೆ ಸಿಸ್ಟಮು ಅದು ಇನ್ವಾಲಂಟರಿ ಸಿಸ್ಟಮ್, ಹೌದು, ಅದು ನನ್ನ ಕೈಲಿಲ್ಲ. ಅದು ಆಟೋಮೆಟಿಕ್ ಆಗಿ ವಾಲಂಟರಿ ಸಿಸ್ಟಮ್ಸ್ ಆರ್ ಕಂಪ್ಲೀಟ್ಲಿ ಕ್ಲೋಸ್ಡ್. ಇನ್ವಾಲಂಟರಿ ಸಿಸ್ಟಮ್ಸ್ನ ಕ್ಲೋಸ್ ಮಾಡೋಕೆ ನಿನ್ನ ಕೈಲಿ ಆಗಲ್ಲ ಅದು. ಓಕೆ, ಅದಕ್ಕಾಗಿ ನಾವು ಅದಕ್ಕೊಂದು ಹೆಸರು ಕೊಟ್ಬಿಟ್ಟು ಸಬ್ ಕಾನ್ಷಿಯಸ್ ಮೈಂಡ್ ಅದು ರನ್ ಮಾಡುತ್ತೆ ಅಂತ ಹೇಳೋದು. ಸಬ್ ಕಾನ್ಷಿಯಸ್ ಮೈಂಡ್ ಅಂದ್ರೇನು, ಕಾನ್ಷಿಯಸ್ ಮೈಂಡ್ ಅಂದ್ರೇನು, ಸೂಪರ್ ಕಾನ್ಷಿಯಸ್ ಮೈಂಡ್ ಅಂದ್ರೇನು, ಸುಮ್ಮನೆ ಇವೆಲ್ಲವೂ 108 ತಮಗೆ ಅನುಕೂಲ ಆಗಂಗೆ ಒಂದು ವೆಸ್ಟರ್ನೈಸ್ಡ್ ಬುಕ್ಕಲ್ಲಿ ಬರೆದಿರ್ತಕ್ಕಂಥವು ಅಷ್ಟೇ ಅವು. ಬಟ್ ನಮ್ಮವ್ರು ಆ ಥರ ಹೇಳಿಲ್ಲ. ನಮ್ಮವರು ಸಬ್ ಕಾನ್ಷಿಯಸ್ಸು ಸೂಪರ್ ಕಾನ್ಷಿಯಸ್ಸು ಏನೇನೋ ಕಾನ್ಷಿಯಸ್ಗಳು ಇಟ್ಬಿಟ್ಟು ಅದಕ್ಕೆ ಮೈಂಡ್ ಅಂತ ಕೊಟ್ಟಿಲ್ಲ. ನಮ್ಮವ್ರು ಏನು ಮಾಡಿದ್ದಾರೆ ಅಂತಂದರೆ 4 ಭಾಗಗಳನ್ನಾಗಿ ಮಾಡ್ತಾರೆ. ಓಕೆ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ. ಸೊ ನೀವು ಇಂಗ್ಲೀಷಲ್ಲಿ ಹೇಳ್ಬೇಕಂತಂದರೆ ಮನಸ್ಸು ಅಂದರೆ ಮೈಂಡ್, ಬುದ್ಧಿ ಇಂಟಲೆಕ್ಟ್, ಚಿತ್ತ ಇನ್ಫಾರ್ಮೇಷನ್ ಆರ್ ಮೆಮೊರಿ. ಚಿತ್ತ ಈಸ್ ಮೆಮೊರಿ. ಸೊ ಅಹಂಕಾರ ಮೀನ್ಸ್ ಈಗೋ. ಈಗೋ ಸೂಪರ್ ಈಗೋ ಅದರಲ್ಲೂ ಕೂಡ ನಮ್ಮ ಮತ್ತೆ ಇವು ಡಿವೈಡ್ ಮಾಡಿದ್ದಾರೆ. ಇದಂತೆ ಸೂಪರ್ ಈಗೋ ಅಂತೆ ಈಗೋ ಅಂತ ಏನೇನೋ ಮಾಡ್ಕೊಂಡಿದ್ದಾರೆ. ಅದ್ರ ತಂಟೆಗೆ ಹೋಗ್ಲಾರ್ದಂಗೆ ನಾವು ಈಗೋ ಅಂತ ಇಟ್ಕೊಳ್ಳೋಣ ಅಂತ ಅಂದ್ಕೊಳ್ಳಿ. ಸೊ ಈ 4 ಪಾರ್ಟ್ಸ್ ಅಂದರೆ ನಾನು ಹೇಳ್ತಾ ಇರೋದು ಮನಸ್ಸೇ ಈ 4 ಥರವಾಗಿ ವರ್ತನೆ ಮಾಡುತ್ತೆ. ಸೊ ನಿನಗೆ ಯಾವ್ದು ಬೇಕಪ್ಪ, ನಿನಗೆ ಫಸ್ಟ್ ಇವಾಗ ನೀನು ಏನು ರಿಕಾಲ್ ಮಾಡ್ಕೋಬೇಕು, ಅವಾಗ ಏನಾಗುತ್ತೆ ಮನಸ್ಸು ಮೆಮೊರಿ ಚಿತ್ತ ಕನೆಕ್ಟ್ ಆಗುತ್ತೆ, ಮೆಮೊರಿ ಕನೆಕ್ಟ್ ಆಗುತ್ತೆ. ಅವಾಗ ರಿಕಾಲ್ ಮಾಡ್ತೀನಿ ನಾನು ಎಲ್ಲ ರಿಕಾಲ್ ಮಾಡ್ಕೊಂಡು ಕರೆಕ್ಟ್ ಅವತ್ತು ಹಂಗೆ ಮಾತಾಡೋದೆ ಹಿಂಗೆ ಮಾತಾಡೋದೆ ಎಲ್ಲ ರಿಕಾಲ್ ಮಾಡ್ತೀನಿ. ಸೊ ಹಿಂಗಾಗಿತ್ತು. ಈ ರಿಕಾಲ್ ನಾಟ್ ಓನ್ಲಿ ಕಲೆಕ್ಟಿಂಗ್ ನಿನ್ನ ಒಂದು ಇದು ಕಲೆಕ್ಟ್ ಮಾಡೋಕ್ಕೊಂದೇ ಅಲ್ಲ, ನಿನಗೆ ಡಿಸಿಷನ್ ತೊಗೊಳೋದಕ್ಕೂ ಕೂಡ ಅದು ಬೇಕು. ಇವಾಗ ನೀನು ಏನೇ ಒಂದು ಡಿಸಿಷನ್ ತೊಗೋಬೇಕಾದ್ರೆ ಯಾವ ಆಧಾರ ಮೇಲೆ ತೊಗೊತೀಯ ನೀನು? ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಅಂದರೆ ಏನು? ದಟ್ ಈಸ್ ಮೆಮೊರಿ. ಎಸ್, ದ ಸ್ಟೋರ್ಡ್ ಮೆಮೊರಿ. ವಿತೌಟ್ ಸ್ಟೋರ್ಡ್ ಮೆಮೊರಿ ನೀನು ನೆಕ್ಸ್ಟ್ ಡಿಸಿಷನ್ ತೊಗೊಳಕ್ಕಾಗಲ್ಲ. ನಿನಗೇನೂ ಇಲ್ಲ ಅಂದರೆ ಡಿಸಿಷನ್ ಅದಕ್ಕೆ ಆಗಿ ಕೆಲವೊಂದು ಸಲ ಏನು ಮಾಡ್ತೀವಿ ನಾವು ಸಂದಿಗ್ಧ ಪರಿಸ್ಥಿತಿ ಅಂತ ಕರಿತೀವಿ. ಅಂದರೆ ನನಗೆ ಯಾವುದೇ ಒಂದು ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇಲ್ಲ, ಅದ್ರ ಸಂಬಂಧಪಟ್ಟಿರ್ತಕ್ಕಂಥ ಸ್ಟೋರ್ಡ್ ಮೆಮೊರಿ ಇಲ್ಲ ಅಂತ ಅಂದಾಗ ನಾನು ಈ 2 ದಾರಿದಾವೆ ಯಾವ ದಾರಿಗೆ ಹೋಗಲಿ ಅಂತ ಆಲೋಚನೆ ಮಾಡ್ತೀವಿ. ಯಾಕಂದರೆ ನಮಗೇನು ಗೊತ್ತಿಲ್ಲ, ಇನ್ಫಾರ್ಮೇಷನ್ನೇ ಇಲ್ಲ. ಕನ್ಫ್ಯೂಷನ್ ಅಲ್ಲ, ಇನ್ಫಾರ್ಮೇಷನ್ ಇಲ್ಲ ಅಂದ ತಕ್ಷಣ ಕನ್ಫ್ಯೂಷನ್ ಬರುತ್ತೆ. ಒನ್ಸ್ ನಿನಗೆ ಇನ್ಫಾರ್ಮೇಷನ್ ಇತ್ತು ಅಂದರೆ ಕನ್ಫ್ಯೂಷನ್ ಬರಲ್ಲ, ಇನ್ಫಾರ್ಮೇಷನ್ನೇ ಇಲ್ಲ ಅಂದರೆ ಕನ್ಫ್ಯೂಷನ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬನ್ನ ನಾವು ನಂಬಬೇಕು ಅಂತ ಅಂದ್ಕೊಂಡಾಗ ಅವನ ಬಗ್ಗೆ ನಮ್ಮ ಹತ್ರ ಏನು ಇನ್ಫಾರ್ಮೇಷನ್ನೇ ಇಲ್ಲ, ಅವಾಗೇನು ಮಾಡ್ತೀವಿ ನಾವು? ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತೀವಿ. ನಂಬಬೇಕಾ ಬೇಡ? ಅವನ ಬಗ್ಗೆ ಇನ್ಫಾರ್ಮೇಷನ್ ಇತ್ತು ಅಂತ ಅಂದ್ಕೊಳ್ಳಿ, ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇತ್ತು, ನೀನು ಅವನ ಹತ್ರ ವ್ಯವಹಾರ ನಡೆದಿದ್ದೆ ಅಥವಾ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಇನ್ನೊಬ್ಬರ ಕಡೆಯಿಂದ ಏನೋ ವ್ಯವಹಾರ ಆಗಿತ್ತು, ಅವನ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇದೆ ನಿನ್ನ ಹತ್ರ ಅಂತಂದರೆ ಕನ್ಫ್ಯೂಷನ್ ಇಲ್ಲ. ಅರ್ಥ ಆಯ್ತಾ? ಇನ್ಫಾರ್ಮೇಷನ್ ಇಲ್ಲ ಅಂದರೆ ಕನ್ಫ್ಯೂಷನ್ ಇದೆ. ಇನ್ಫಾರ್ಮೇಷನ್ ಎಲ್ಲಿಂದ ಸಿಗ್ತಾ ಇದೆ? ಮೆಮೊರಿಯಿಂದ ಸಿಗ್ತಾ ಇದೆ. ಆ ಮೆಮೊರಿನ ನಾವು ಚಿತ್ತ ಅಂತ ಕರಿತೀವಿ. ಓಕೆ, ಸೊ ನಿನಗೆ ಇನ್ಫಾರ್ಮೇಷನ್ ಬಂತು ಅಂದರೆ ಮೆಮೊರಿಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದೆ, ನೀನು ಇಲ್ಲಿ ಡಿಸಿಷನ್ ತೊಗೋಬೇಕು ಅಂತ ಅಂದುಕೊಂಡೆ. ಆಗ ಯಾವ ಪಾರ್ಟ್ ಕೆಲಸ ಮಾಡುತ್ತೆ ಅಂತಂದರೆ, ಈಗ ನೋಡಿ ಮನಸ್ಸು ಅನ್ನೋದು ಏನು ಮಾಡುತ್ತೆ ಅಂದರೆ ಥಿಂಗ್ಸ್ನ ಹೇಳುತ್ತೆ, ಇಲ್ಲಿ ಏನಿದೆ ಅಂತ ಹೇಳುತ್ತೆ. ಸೊ ಇಲ್ಲಿ ಮೈಕ್ ಇದೆ, ಅಲ್ಲಿ ಕ್ಯಾಮ್ರಾ ಇದೆ, ಇಲ್ಲಿ ಹರೀಶ್ ಇದ್ದಾನೆ, ಇದನ್ನು ಇನ್ಫಾರ್ಮೇಷನ್ ಕೊಡುತ್ತೆ ಥ್ರೂ ಸೆನ್ಸಸ್. ನಿನ್ನ ಹತ್ರ ನಿನಗೆ ಇರ್ತಕ್ಕಂಥ 5 ಸೆನ್ಸಸ್ ಏನಿದೆ ಅಲ್ಲ, ಆ 5 ಸೆನ್ಸಸ್ ಮುಖಾಂತರ ಇನ್ಫಾರ್ಮೇಷನ್ ಕೊಡುತ್ತೆ, ಪ್ರಪಂಚದಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ ಎಲ್ಲ ಕೊಡುತ್ತೆ. ಆದರೆ ನೀನು ಆ ಇನ್ಫಾರ್ಮೇಷನ್ ಆಧಾರದ ಮೇಲೆ ನೀನು ಡಿಸೈಡ್ ಮಾಡೋದು ಯಾರು? ಇಂಟಲೆಕ್ಟ್, ಬುದ್ಧಿ. ಯಾವುದೇ ಒಂದು ಡಿಸಿಷನ್ ತೊಗೋಬೇಕಾದ್ರೆ ಮೈಂಡ್ ತೊಗೊಳ್ಳಲ್ಲ, ಮನಸ್ಸು ತೊಗೊಳ್ಳಲ್ಲ ಡಿಸಿಷನ್ನು, ಅಲ್ಲಿ ಬುದ್ಧಿ ಆಗುತ್ತೆ. ಅದು ಅಂದರೆ ನೀನು ಮನಸ್ಸೇ ಬುದ್ಧಿ ಆಗುತ್ತೆ, ಮನಸ್ಸೇ ಚಿತ್ತವಾಗುತ್ತೆ, ಮನಸ್ಸೇ ಅಹಂಕಾರವಾಗುತ್ತೆ, ಮನಸ್ಸೇ ಮನಸ್ಸಾಗುತ್ತೆ. ನಾವು ಇದ್ರ ಬಗ್ಗೆ ತಿಳ್ಕೊಬೇಕಾಗಲಿ ನೀನು ಬ್ರೈನಲ್ಲಿ ಸೆಲ್ಸ್ ಇದೆ, ಆ ನ್ಯೂರಾನ್ಸ್ ಇದೆ, ಅದಿದೆ ಇದಿದೆ, ಇಷ್ಟು ಇನ್ಫಾರ್ಮೇಷನ್ ಗ್ಯಾದರ್ ಮಾಡುತ್ತೆ ಅಲ್ಲ, ಸಾರಿ ಇಷ್ಟು ಅದನ್ನು ಕಲೆಕ್ಟಿವ್ ಹಿಂಗೆ ತೊಗೊಳುತ್ತೆ, ಇಷ್ಟು ಬಿಟ್ಸು ಇದಕ್ಕೆ ಹಿಂಗೆ ಕೊಡ್ಕೊಳ್ಳುತ್ತೆ, ಅವೆಲ್ಲ ತೊಗೊಂಡು ಏನು ಮಾಡ್ತಾರೆ ನೀವು? ಬಟ್ ಇವಾಗ ನಾವು ಕಾಮನ್ ಆಗಿ ಎಲ್ಲರಿಗೂ ಅನ್ವಯಿಸೋಂಥ ಒಂದು ಕ್ವಶನ್ ಈಸಿ ಆಗಿರಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕೇಳೋದೇನಂತಂದರೆ, ಈಗ ನಮ್ಮ ಮೈಂಡ್ ಅನ್ನೋದು ಬ್ರೈನ್ ಬಗ್ಗೆ ಮಾತಾಡ್ತಾ ಹೋದ್ವಿ, ಇದು ಹಾರ್ಡ್ವೇರ್ ಡಿವೈಸ್ ಅಂತ ಹೇಳಿ ಅಂದ್ವಿ. ಆ್ಯಕ್ಚುಲಿ ಮೈಂಡ್ ಅನ್ನೋದು ಇದಕ್ಕೆ ಪವರ್ ಸಪ್ಲೈ ಮಾಡೋದಕ್ಕೆ ಮತ್ತು ಅದಕ್ಕೆ ಪವರ್ ಸಪ್ಲೈ ಮಾಡೋದು ಬಿಗ್ಗರ್ ಆಸ್ಪೆಕ್ಟ್ಸ್, ಸೋಲ್ ಅಂತ ಇರ್ಬೋದು, ಬೇರೆ ಎನರ್ಜಿ ಅಂತ ಕರಿಬೋದು ಅದನ್ನು. ಈ ಮೈಂಡ್ ಬಗ್ಗೆ ಮನುಷ್ಯ ಏನಕ್ಕೋಸ್ಕರ ತಿಳ್ಕೊಬೇಕು ಆ್ಯಕ್ಚುಲಿ? ಯಾಕಂದರೆ ನೀನು ಮೈಂಡೇ. ಈಗ ನನ್ನ ಬಗ್ಗೆ ನನಗೆ ತಿಳುವಳಿಕೆ ಇಲ್ಲ ಅಂತಂದರೆ ಜೀವನ ಕನ್ಫ್ಯೂಷನ್ ಆಗುತ್ತೆ. ಕ್ಲಾರಿಟಿ ಅಂದರೆ ಏನು ಹೇಳಿ? ಕ್ಲಾರಿಟಿ ಅಂದರೆ ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದು.
ನನ್ನ ಬಗ್ಗೆ ನಾನು ತಿಳ್ಕೊಂಡ ತಕ್ಷಣ ನನಗೆ ಕ್ಲಾರಿಟಿ ಬಂದುಬಿಡುತ್ತೆ. ಸೊ ನಾನು ನೆಕ್ಸ್ಟು ನನ್ನ ಮುಂದಿನ ಹೆಜ್ಜೆ ಏನು, ಸೊ ನಾನು ಪ್ರಪಂಚನ ಹೇಗೆ ನೋಡಬೇಕು, ಪ್ರಪಂಚವನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಪ್ರಪಂಚವನ್ನು ಹೇಗೆ ತಿಳ್ಕೋಬೇಕು, ಸೊ ಪ್ರಪಂಚದ ಬಗ್ಗೆ ಹೇಗೆ ವ್ಯವಹಾರ ಮಾಡೋಕ್ಕೆ. ಬಿಕಾಸ್ ದಿಸ್ ಇಸ್ ಅವರ್ ಬಿಸ್ನೆಸ್. ನಾವು ಮಾಡ್ತಿರೋದು ಈಚ್ ಆ್ಯಂಡ್ ಎವ್ರಿ ಇದು ಬಿಸ್ನೆಸ್ಸೇ ನಮ್ಮದು. ಅದರ ಟ್ರೇಡ್ ಅನ್ಬೋದು, ವ್ಯವಹಾರ, ಟ್ರೇಡ್. ಅದು ನಿಮ್ಗೆ ಯಾವುದೇ ತೊಗೊಳ್ಳಿ ಟ್ರೇಡು. ನಿಮ್ಮ ಮಿಸ್ಸಸ್ ಜೊತೆ ಮಾಡ್ತಾ ಇರೋದು ಟ್ರೇಡು, ನಿಮ್ಮ ಮಗಳ ಜೊತೆ ಮಾಡ್ತಾ ಇರೋದು ಟ್ರೇಡು, ತಂದೆ ಜೊತೆ ಮಾಡ್ತಾ ಇರೋದು ಟ್ರೇಡು, ಎಲ್ಲರ ಜೊತೆ ಟ್ರೇಡಿಂಗ್ ಮಾಡ್ತಾಯಿದ್ದೀವಿ ನಾವು. ಇದನ್ನು ನಾವು ಸರಿಯಾಗಿ ತಿಳ್ಕೊಳ್ಳೋದೆ ಎಮೋಷ್ನಲ್ ಆಸ್ ಎ ಅಟ್ಯಾಚ್ಮೆಂಟ್ ಮಾಡೋಕ್ಕೆ ಹೋಗ್ತೀವಿ ನಾವು. ಸೊ ಆ ಎಮೋಷನ್ಸ್ ಎಲ್ಲ ಎಲ್ಲಿಂದ ಬರುತ್ತೆ ಅದಕ್ಕೆ ಹೇಳ್ತಾರೆ. ಈಗ ಬ್ರೈನಲ್ಲಿ ಡೊಪಮೈನು, ಆಕ್ಸಿಟೋಸಿನ್ನು, ಸೆರೋಟೋನಿನ್ನು, ಅದು ಈ ಥರ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಈ ಹಾರ್ಮೋನ್ಸ್ ಎಲ್ಲಿಂದ ರಿಲೀಸ್ ಆಗುತ್ತೆ? ಹಾರ್ಮೋನ್ಸ್ ಯಾಕೆ ರಿಲೀಸ್ ಆಗಬೇಕು? ಮತ್ತು ಆ ಹಾರ್ಮೋನ್ಸಿಗೆ ನಾವೇನು ಮಾಡ್ತೀವಿ, ಸರಿಯಾಗಿ ನಿದ್ದೆ ಬಂದಿಲ್ಲ ಅಂದರೆ ಡೊಪಮೈನ್ಗೆ ಏನು ಬೇಕೋ ಆ ಹಾರ್ಮೋನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ಯಾಬ್ಲೆಟ್ಸೋ ಇಂಜೆಕ್ಷನ್ಸೋ ಏನೇನೋ ಕೊಡ್ತೀವಿ ನಾವು. ಓಕೆ, ಯಾವುದೇ ಒಂದು ಹಾರ್ಮೋನ್ ಕೆಲಸ ಸರಿ ಮಾಡ್ತಾ ಇಲ್ಲ ಅಂತಂದರೆ ಒಂದೊಂದು ಹಾರ್ಮೋನ್ಗೆ ಒಂದೊಂದು ವರ್ಕ್ ಮಾಡುತ್ತೆ. ನಿನಗೆ ಒಂದು ಇನ್ಸ್ಪಿರೇಷನ್ ಬೇಕಂದ್ರೆ ಒಂದು ಹಾರ್ಮೋನ್ ಬರುತ್ತೆ, ನಿದ್ದೆ ಮಾಡ್ಬೇಕಂದ್ರೆ ಒಂದು ಹಾರ್ಮೋನ್ ಬರುತ್ತೆ, ಸಂತೋಷವಾಗಿರ್ಬೇಕಂದ್ರೆ ಒಂದು ಹಾರ್ಮೋನ್ ಬರುತ್ತೆ, ಈ ಥರ. ಸೊ ಆ ಹಾರ್ಮೋನ್ನ ನಾವು ಹೊರಗಡೆಯಿಂದ ಕೊಡೋಕ್ಕೆ ಶುರು ಮಾಡ್ತೀವಿ. ಯಾವ ಹಾರ್ಮೋನು ಹೊರಗಡೆಯಿಂದ ತೊಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಒಳಗಡೆ ಎಲ್ಲವೂ ಒಳಗಡೆ ಸೃಷ್ಟಿ ಆಗುತ್ತೆ. ಒಳಗಡೆ ಸೃಷ್ಟಿ ಆದದನ್ನು ನೀವು ಅದನ್ನು ಕಾಪಿ ಮಾಡಿ ಇದು ಅದರಲ್ಲಿ ಏನೇನು ಕಾಂಬಿನೇಷನ್ಸ್ ಇದಾವೆ ಅಂತ ನೋಡ್ಕೊಂಡು ಇವು ಕೆಮಿಕಲ್ ಕಾಂಬಿನೇಷನ್ಸ್ ಮಾಡಿಬಿಟ್ಟು ನಮಗೆ ಕೊಡ್ತಾರೆ ಮತ್ತೆ. ಬಟ್ ಇವೆಲ್ಲವೂ ಆಗಬೇಕು ಅಂತ ನಾವು ಅಂದುಕೊಂಡ್ರೆ ಯಾವುದರಿಂದ ಆಗುತ್ತೆ? ಮೈಂಡಿಂದನೇ ಆಗೋದು. ಯಾವ ಒಂದು ಬಾಡಿಯಲ್ಲಿ ಏನೇ ಒಂದು ಆ್ಯಕ್ಷನ್ ರಿಯಾಕ್ಷನ್ಸ್ ಏನೇ ಆಗಬೇಕಂದ್ರೆ ಕೂಡ ಟೋಟಲ್ ಮೈಂಡ್ ಬ್ರೈನಿಗೆ ಸಿಗ್ನಲ್ಸ್ ಕೊಟ್ಟರೆ ಬ್ರೈನು ಬಾಡಿ ಸಿಗ್ನಲ್ ಕೊಡುತ್ತೆ. ಈ ನ್ಯೂರೋ ಸಿಸ್ಟಮ್ ಏನಿದೆ, ವಾಲಂಟ್ರಿ ಇನ್ವಾಲಂಟ್ರಿ ನರ್ವ್ ಸಿಸ್ಟಮ್ ಏನಿದೆ, ಇದಕ್ಕೆಲ್ಲದಕ್ಕೂ ಬ್ರೈನಿಂದನೇ ಸಿಗ್ನಲ್ಸ್ ಬರ್ತವೆ. ಬ್ರೈನ್ನ ಒಬ್ಬ ಕಮಾಂಡರ್ ಅಂತ ಅಂದ್ಕೊಂಡ್ರೆ ಕಮಾಂಡ್ರಿಗೆ ಯಾರು ಕಮಾಂಡ್ ಕೊಡೋದು? ಮೈಂಡ್ ಕಮಾಂಡ್ ಕೊಡುತ್ತೆ. ಸೊ ನಾವು ಮೈಂಡ್ ಬಗ್ಗೆ ತಿಳ್ಕೊಂಡ್ರೆ ನಮಗೆ ಜೀವನ ಹಗರಾಗುತ್ತೆ. ಇಲ್ಲಿ ಎಷ್ಟೋ ಜನ ಅವ್ರ ಜೀವನದಲ್ಲಿ ಕಷ್ಟಪಡ್ತಾ ಇರ್ತಾರೆ, ನಷ್ಟದಲ್ಲಿ ಇರ್ತಾರೆ, ಆಮೇಲೆ ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಅಷ್ಟೆಲ್ಲ ಆದ್ರೂ ಇದು ಮೈಂಡಿಂದ ಆಗ್ತಾ ಇದೆ ಅಂತ ಕೆಲವೊಬ್ರಿಗೆ ಗೊತ್ತಾಗುತ್ತೆ, ಕೆಲವೊಬ್ಬರಿಗೆ ಮೈಂಡಿಂದ ಅಂತ ಹೇಳಿ ಗೊತ್ತಾಗೋದಿಲ್ಲ. ಯಾಕಂದರೆ ಅದರಲ್ಲಿ ಫುಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ, ಆ್ಯಕ್ಚುಲಿ ಎಮೋಷ್ನಲಿ ಕನೆಕ್ಟ್ ಆಗಿರ್ತಾರೆ ಅಂತ ಅನ್ಬೋದು. ಇಷ್ಟೆಲ್ಲ ಆದ್ರೂ ಮನುಷ್ಯ ಮೈಂಡ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯಾಕೆ ಆಸಕ್ತಿ ವಹಿಸ್ತಿಲ್ಲ ಆ್ಯಕ್ಚುಲಿ? ಯಾಕಂದರೆ ಮೈಂಡ್ ಇದೆ ಅಂತಲೇ ಗೊತ್ತಿಲ್ಲ. ಓಕೆ, ಸೊ ನನ್ನ ಯಾರೋ ನಡೆಸ್ತಾರೆ. ಓಕೆ, ಒಂದು ದೇವ್ರು ನಡೆಸ್ತಾರೆ, ದೈವ ನಡೆಸುತ್ತೆ. ಓಕೆ, ನನ್ನ ಕರ್ಮ ನಡೆಸುತ್ತೆ. ಸೊ ನನ್ನ ಹಣೆ ಬರ ಇದರಲ್ಲಿ ಬಿದ್ದು ಮುಳುಗೋಗ್ಬಿಟ್ಟಾನೆ ಮನುಷ್ಯ. ಆದ ಕಾರಣ ಏನು ಮಾಡ್ತಾನೆ, ಸೊ ಇವೆಲ್ಲವೂ ಕೂಡ ಬಿಲೀಫ್ ಸಿಸ್ಟಮ್ಸು. ನನ್ನನ್ನು ಯಾರನ್ನೋ ನಡೆಸ್ತಾರೆ ಅಂತವರಾಗಿರ್ಬೋದು, ನನ್ನ ಕರ್ಮ ನಡೆಸುತ್ತಂತವರಾಗಿರ್ಬೋದು, ಅಥವಾ ನನ್ನ ಹಣೆ ಬರ ಅಂತ, ಇವೆಲ್ಲ ದೀಸ್ ಆರ್ ಆಲ್ ಬಿಲೀಫ್ ಸಿಸ್ಟಮ್ಸ್. ಇವು ತುಂಬ ಆಳವಾಗಿ ನಮ್ಮಲ್ಲಿ ಕೂತ್ಕೊಂಡ್ಬಿಟ್ಟಿರ್ತವೆ ಆ ಬಿಲೀಫ್ ಸಿಸ್ಟಮ್ಸು. ಸೊ ಅದ್ರ ಪ್ರಕಾರ ಜೀವನ ನಡೆಯುತ್ತೆ. ಈಗ ಎರಡೇ ಚಾಯ್ಸ್ ಇರೋದು ನಮಗೆ. ಒಂದು, ನಾನು ಬಾಸ್ ಆಗೋದು, ನನಗೆ ನಾನು ಬಾಸ್ ಆಗೋದು, ಇಲ್ಲ ನಾನು ಹೋಗಿ ಇಲ್ಲೊಂದು ಜಾಬ್ ಮಾಡೋದು ಅಂತಂದ್ರೇನು, ಯಾರೋ ನಾನು ನಡೆಸ್ತಾರೆ. ಯಾವುದೋ ದೇವ್ರು ನಡೆಸ್ತಾನೆ, ದೈವ ನಡೆಸುತ್ತಾನೆ ಅನ್ನೋದು ಜಾಬ್ ಮಾಡೋದು. ಬಾಸ್ ಇರ್ತಾನೆ ಬೇರೆ ಕಡೆ, ಅವನು ಎಲ್ಲೋ ಬೇರೆ ಕಡೆ ಬಾಸ್ ಇದ್ದಾನೆ, ಅವ್ನು ಹೇಳ್ದಂಗೆ ನಾನು ಕೇಳ್ತಾ ಇದ್ದೀನಿ ಅನ್ನೋದು. ದಟ್ ಇಸ್ ಎ ಎಂಪ್ಲಾಯ್ಮೆಂಟ್ ಸೆಟ್. ಸೊ ಒನ್ ಈಸ್ ಎಂಪ್ಲಾಯ್ಮೆಂಟ್ ಸೆಟ್, ಅನದರ್ ಒನ್ ಈಸ್ ಎ ಓನರ್ ಮೈಂಡ್ ಸೆಟ್. ಸೊ ಎರಡಿದಾವೆ ನಮ್ಮ ಹತ್ರ. ಸೊ ನೀನು ಬಾಸ್ ಆಗಬೇಕಂದ್ರೆ ಫಸ್ಟ್ ನೀನು ಕಾನ್ಫಿಡೆನ್ಸ್ ಬರಬೇಕಲ್ಲ ನಿನ್ನ ಮೇಲೆ. ನಿನಗೆ ಗೊತ್ತಿದ್ರೇ ಕಾನ್ಫಿಡೆನ್ಸ್ ಬರುತ್ತೆ, ಇಲ್ಲ ನಂಗೆ ಕಾನ್ಫಿಡೆನ್ಸ್ ಬರುತ್ತೆ ನನಗೆ. ಹೌದು. ಅವಾಗೇನಾಗುತ್ತೆ, ನಾವು ಅದಕ್ಕೆ ಇವತ್ತಿನ ನಮ್ಮ ಒಂದು ವಿದ್ಯೆ ಏನಿದೆ, ನಮ್ಮ ಹಿಂದಿನ ಕಾಲದಲ್ಲಿ ವಿದ್ಯೆ ಏನಿತ್ತು ಅದು ಇದರ ಆಧಾರವಾಗಿರ್ತಿತ್ತು. ಇವತ್ತಿನ ವಿದ್ಯೆ ಏನಿದೆ, ನಾವು ಎಷ್ಟೊತ್ತಿದ್ರೂ ಕೂಡ ನಾವು ಏನಂತಾರೆ ಸ್ಲೇವರಿ ಮೈಂಡ್ ಸೆಟ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಎಜುಕೇಷನ್. ಲಾರ್ಡ್ ಮೆಕಾಲೆ ಒಂದು ಎಜುಕೇಷನ್ ಸಿಸ್ಟಮ್ ಏನಿದೆ, ಇಟ್ಸ್ ಡೆವಲಪಿಂಗ್ ಆನ್ ಸ್ಲೇವರಿ ಮೈಂಡ್ ಸೆಟ್, ನಾಟ್ ಬಾಸ್ ಮೈಂಡ್ ಸೆಟ್. ಸೊ ನಾವು ಎಷ್ಟೊತ್ತಿರ ಅದಕ್ಕೆ ನೋಡಿ, ಇವತ್ತು ನಮ್ಮ ಯಾವುದೇ ಏನೇ ಒಂದು ನಾನು ಇವತ್ತು ವಿದ್ಯೆ ಕಲಿಬೇಕು ಅಂತಂದರೆ ಅದಕ್ಕೆ ಎಷ್ಟು ಸಂಬಳ ಅಂತ ಕೇಳ್ತೀವಿ. ಹೌದಾ? ಸ್ಕಿಲ್ ಸೆಟ್ ಯಾವುದೇ ಒಂದು ಡಿಗ್ರಿ ಏನೇನು ಇಂಜಿನಿಯರಿಂಗ್ ಮಾಡಿ ಅದರಿಂದ ನಮಗೆ ಎಷ್ಟು ಬರೋದು, ಏನು ಕೊಡ್ತಾರಪ್ಪ ಸಂಬಳ ಅಂತ ಕೇಳ್ತೀವಿ. ಸೊ ಈ ಥರ ಅಂದರೆ ಏನು, ಇದೊಂಥರ ಸ್ಲೇವರಿ ಮೈಂಡ್ ಸೆಟ್. ನಾನು ಓನಾಗಿ ನಾನು ಡೆವಲಪ್ ಆಗಬೇಕು ಅನ್ನೋದು ಯಾರ್ಯಾರಿಗೂ ಇಲ್ಲ. ಯಾಕೆಂದರೆ ಓನಲ್ಲಿಗೆ ರಿಸ್ಕ್ ಜಾಸ್ತಿ. ಆ ರಿಸ್ಕ್ ಟೇಕಿಂಗ್ ಮೆಂಟಾಲಿಟಿನ ಹೊರಟೋಗ್ಬಿಟ್ಟಿದೆ ನಮ್ಮ ಇಂಡಿಯಾದಲ್ಲಿ ಇವಾಗ. ಅಂದರೆ ಬಿಕಾಸ್ ಆಫ್ ದ ಎಜುಕೇಷನ್ ಸಿಸ್ಟಮು ನಮ್ಮ ಒಂದು ಪೀಳಿಗೆ, ಎಸ್ಪೆಷಲಿ
ನೆಕ್ಸ್ಟ್ ಜನ್ರೇಷನ್ನು ಈ ರಿಸ್ಕ್ ತಗೋಬೇಕು ಅನ್ನೋ ಒಂದು ಮೆಂಟಾಲಿಟಿನ ಬೆಳೆಸ್ಕೋತಾ ಇಲ್ಲ ಅಂತ ಹೇಳ್ತಿದ್ದಾರೆ ಆ್ಯಕ್ಚುಲಿ. ಹೌದು, ಯಾಕಂದರೆ ನಮ್ಮ ಒಂದು ಭಾರತೀಯ ಒಂದು ವಿದ್ಯೆಯಲ್ಲಿ ಕಂಪ್ಲೀಟ್ ರಿಸ್ಕ್ ಟೇಕಿಂಗ್ ಇದಿತ್ತು, ವಿದ್ಯೆ ಇತ್ತು. ಗುರುಕುಲದಲ್ಲಿ ಅದಿತ್ತು. 64 ವಿದ್ಯೆಗಳಿದ್ದವು. ಅವನು ಟೆಸ್ಟ್ ಮಾಡ್ತಾಯಿದ್ರು ಫಸ್ಟು. ಅವನು ಯಾವ ವಿದ್ಯೆಗೆ ಶೂಟ್ ಆಗ್ತಾನೆ. ನಿಮಗೆ ಗೊತ್ತಾ, ರಾಜನಾಗೋನಿಗೆ ಕಳ್ಳತನ ಮಾಡೋದು ಕೂಡ ಬರಬೇಕು ಅವನಿಗೆ. ಕಳ್ಳತನೂ ಕಲಿಸ್ತಾ ಇದ್ರು, ಹೆಂಗೆ ಕನ್ನ ಹಾಕೋದು, ಹೆಂಗೆ ಇದು ಮಾಡೋದು. ಯಾಕಂದರೆ ಕೆಲವು ಟೈಮಲ್ಲಿ ಆ ಥರ ಮಾಡಬೇಕಾಗತ್ತೆ. ರಾಜ ಕೂಡ ಮಾರುವೇಷದಲ್ಲಿ ಹೋಗ್ಬಿಟ್ಟು ಅಲ್ಲ, ಏನೋ ಗೊತ್ತು, ಮಾರುವೇಷ ಅಂತಲ್ಲ, ಅವನು ನಾಳೆ ಜೀವದ ಮೇಲೆ ಅಪಾಯ ಬಂದಾಗ ಅವನು ಹೆಂಗೆ ತಪ್ಪಿಸ್ಕೊಳ್ಳೋದು. ಆಗ ಕಳ್ಳತನದ ಬುದ್ಧಿ ಇರ್ಬೇಕು. ಹೆಂಗೆ ತಪ್ಪಿಸ್ಕೊಳ್ಬೇಕು ಅಂದರೆ ಯಾವನು ತಪ್ಪಿಸ್ಕೊಂತಾನೆ, ಕಳ್ಳ ಮಾತ್ರ ತಪ್ಪಿಸ್ಕೊಳ್ಳೋಕೆ ಸಾಧ್ಯ. ಓಕೆ, ಈ ಥರ 64 ವಿದ್ಯೆಗಳು ಗೊತ್ತಿತ್ತು ನಮಗೆ. ಇವತ್ತು 64 ವಿದ್ಯೆ ಎಲ್ಲ ಅಬಾಲಿಷ್ ಆಗಿ ಕಂಪ್ಲೀಟ್ ಆಗಿ ಒಂದೇ ಒಂದು ವಿದ್ಯೆ ಗೊತ್ತಿದೆ, ಏನಪ್ಪ, ಸ್ಲೇವರಿ ಮೆಂಟಾಲಿಟಿ ವಿದ್ಯೆ ಗೊತ್ತಾಗಿದೆ. ನಾನು ಹೆಂಗಪ್ಪ ಇನ್ನೊಬ್ರಿಗೆ ಸಬಾರ್ಡಿನೇಟ್ ಆಗಿ ಇನ್ನೊಬ್ಬರದಾಗ ಹೆಂಗೆ ಸೇವೆ ಮಾಡೋದು, ಹೆಂಗೆ ಸಂಬಳ ತೊಗೊಳ್ಳೋದು, ಹೆಂಗೆ ದುಡಿಯೋದು, ದಟ್ಸ್ ಇಟ್. ಅಂದರೆ ಕ್ರಿಯೇಟಿವಿಟಿ ಇನೋವೇಷನ್ ಅನ್ನೋದು ದೂರದ ಮಾತು ಆ್ಯಕ್ಚುಲಿ. ಇವಾಗ ಕ್ರಿಯೇಟಿವಿಟಿ ಇನ್ನೋವೇಷನ್ಸು ಎಲ್ಲರೂ ಮಾಡಬೇಕು ಅಂತ ಹೇಳ್ತಾ ಇಲ್ಲ ನಾನು. ಸೊ ಕ್ರಿಯೇಟಿವಿಟಿ ಇನ್ನೋವೇಷನ್ಸು ಕೆಲವು ಜನಕ್ಕೆ ಇರ್ತವೆ ಅಂತ ಅಂದ್ಕೊಳ್ಳಿ. ಬಟ್ ನಿನ್ನಲ್ಲಿ ಇರ್ತಕ್ಕಂಥದ್ದನ್ನು ನೀನು ಹೊರ ತೆಗಿಬೋದಲ್ಲ. 64ರಲ್ಲಿ ಕ್ರಿಯೇಟಿವಿಟಿ ಇನ್ನೋವೇಷನ್ ಅನ್ನೋದು ಒಂದಾಯಿತು. ಇನ್ನು 63 ಇದಾವಲ್ಲ, ಬೇಕಾದಷ್ಟು ಇದ್ದಾವೆ. ಆರ್ಟ್ ಇದೆ, ಮ್ಯೂಸಿಕ್ ಇದೆ, 108 ಇದೆ. ನಾವು ಅದನ್ನು ಯಾವುದನ್ನು ಕೂಡ ತಗೊಳ್ಳಲ್ಲ. ನಮಗೆ ಯಾವುದು ಬೇಕಾಗಿಲ್ಲ. ನಮಗೆ ಈಸಿ ಗೋಯಿಂಗ್ ಬೇಕು. ಅಂದರೆ ಇವಾಗ ಎಲ್ಲರೂ ನೋಡ್ತಾ ಇರೋದು ಸರ್ವೈವಲ್ಲು, ಮನಿನೇ ಸರ್ವೈವಲ್ ಅಲ್ಲ. ಅವ್ರೇನು ಅಂದ್ಕೊಂಡಿದ್ದಾರೆ, ಮನಿ ನಮ್ಮನ್ನು ಸರ್ವೈವಲ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಸೊ ದಟ್ ಪ್ರತಿಯೊಬ್ಬರ ಕಣ್ಣಿರೋದಲ್ಲ ಮನಿ ಮೇಲೆ. ಮನಿದು ಬಿಟ್ರೆ ಮುಗಿದೋಯ್ತು. ಮನಿ ಇದ್ಬಿಟ್ರೆ ಒಂದು ಪ್ರೀತಿ ಬರುತ್ತೆ, ಮನಿ ಇದ್ಬಿಟ್ರೆ ಸರ್ವೈವಲ್ ಆಗ್ತೀವಿ, ಮನಿ ಇದ್ಬಿಟ್ರೆ ಜಾಬ್ ಎಲ್ಲರೂ ನೋಡ್ಕೊಳ್ತೀವಿ ನಾವು, ಮನಿ ಇದ್ಬಿಟ್ರೆ ರೆಕಗ್ನಿಷನ್ ಸಿಗುತ್ತೆ, ಮನಿ ಇದ್ಬಿಟ್ರೆ ಗೌರವ ಬರುತ್ತೆ. ಎಲ್ಲವೂ ಕನೆಕ್ಟೆಡ್ ಟು ಮನಿ. ಆದ ಕಾರಣ ಪ್ರತಿಯೊಬ್ಬರು ಮನಿ 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 ಅಂತ ಓಡ್ತಾ ಇದ್ದಾರೆ. ಹಲವಾರು ವಿಚಾರಗಳ ಬಗ್ಗೆ ಭೀಮಶ್ರೀ ಸರ್ ನಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವ್ರು ಬರೆದಿರ್ತಕ್ಕಂಥ ಮೂನ್ಲೈಟ್ ಮ್ಯೂಸಿಂಗ್ಸ್, ಇದು ಇಂಗ್ಲೀಷ್ ಪುಸ್ತಕ. ಇದೇ ಒಂದು ಪುಸ್ತಕ ನಮಗೆ ಕನ್ನಡದಲ್ಲಿ ಕೂಡ ದೊರೆಯುತ್ತೆ, ಚಂದ್ರ ಮೇಲೆ ಬಂದ ನೋಡು ಎಂಥ ಚಂದ ಅಂತ ಹೇಳಿ. ಈ ಒಂದು ಪುಸ್ತಕ ರೀಸೆಂಟಾಗಿ ರಿಲೀಸ್ ಆಗಿದೆ. ಇದನ್ನು ಪ್ರಾಣಿಗಳ ಮುಖಾಂತರ, ಒಂದು ನಾಯಣ್ಣ ಅಂತ ಹೇಳಿ ಕರಿತೀವಿ, ಅದರಲ್ಲಿ ನಾಯಣ್ಣ ಮತ್ತು ಗೋಮಾತೆ ಅಂದರೆ ಒಂದು ಬುದ್ಧಿವಂತ, ಸ್ಪಿರಿಚುವಲಲ್ಲಿ ಹೈ ಲೆವೆಲ್ ನಾಲೆಜ್ ಇರ್ತಕ್ಕಂಥ ಒಂದು ಪ್ರಾಣಿ ಅನ್ನೋ ಒಂದು ದೃಷ್ಟಿಯಿಂದ ಆ ಮೆಟಾಫರ್ ಆಗಿ ಯೂಸ್ ಮಾಡಿ ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಈ ಪ್ರಾಣಿಗಳು ಮನುಷ್ಯನ ಬಗ್ಗೆ ಮಾತಾಡ್ತಾ ಹೋಗ್ತವೆ. ಸೊ ಹಾಗೆ ಮನುಷ್ಯನ ಜೀವನ ಯಾವ ರೀತಿ ಇದೆ, ಮತ್ತು ಮನುಷ್ಯ ಯಾವ ರೀತಿ ತನ್ನಲ್ಲಿ ಒಂದು ಕ್ವಶನ್ಗಳನ್ನು ಹಾಕೋಬೋದು, ಮತ್ತು ಅವನ ಜೀವನವನ್ನು ಸಾಮಾನ್ಯ ಜೀವನದಿಂದ ಅತ್ಯುನ್ನತವಾದಂತಹ ಒಂದು ಜೀವನಕ್ಕೆ ಯಾವ ರೀತಿ ಕೊಂಡೊಯ್ಬೋದು, ಆಧ್ಯಾತ್ಮಿಕ ಒಂದು ಪ್ರವೇಶನ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಪುಸ್ತಕ ನಿಮಗೆ ದಾರಿದೀಪವಾಗಿ ನಿಲ್ಲುತ್ತೆ. ಸೊ ಹಾಗಾಗಿ ಈ ಒಂದು ಪುಸ್ತಕವನ್ನು ನೀವು ಅಮೆಝಾನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ನಮ್ಮಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡಿದರೆ ನಿಮಗೆ ಡಿಸ್ಕೌಂಟ್ ಕೂಡ ದೊರೆಯುತ್ತೆ. ಆ ಒಂದು ಪರ್ಚೇಸಿಂಗ್ ಲಿಂಕ್ ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಡಿಯಲ್ಲಿ ನಿಮಗೆ ಸಿಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಪುಸ್ತಕವನ್ನು ನೀವು ಪರ್ಚೇಸ್ ಮಾಡ್ಬೋದು. ಅಂದರೆ ಇವಾಗ ಈ ಒಂದು ಟಾಪಿಕ್ ಮಾತಾಡ್ತಾ ಇನ್ನೊಂದು ಕ್ವಶನ್ ಇಲ್ಲಿ ಬರೋದೇನಂತ ಅಂದರೆ, ಏನೂ ಇಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿ, ಅವನು ಝೀರೋದಿಂದ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿ ಅಂತಾರೆ ಆ್ಯಕ್ಚುಲಿ. ಸೊ ನಿಮ್ಮ ಜೀವನದಲ್ಲೂ ಕೂಡ ಆ ಥರ ನಡೆದಿದೆ. ಝೀರೋಯಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಇವತ್ತಿನ ದಿವಸ ಸಾವಿರಾರು ಜನಗಳಿಗೆ ಜಾಬ್ ಕೊಡ್ತಕ್ಕಂಥ ಒಬ್ಬ ಕ್ರಿಯೇಟಿವ್ ಮತ್ತು ಎಂಟರ್ಪ್ರಿನರ್ಶಿಪ್ ಆಗಿ ಕನ್ವರ್ಟ್ ಆಗ್ತಾನೆ, ಟ್ರಾನ್ಸ್ಫಾರ್ಮ್ ಆಗ್ತಾನೆ ಆ್ಯಕ್ಚುಲಿ. ಸೊ ಅಲ್ಲಿ ಮನಿ ಅನ್ನೋದು ಬರೋದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಾವು ಇವತ್ತಿನ ದಿವಸ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ದುಡ್ಡಿದ್ರೆ ನಾನು ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯ ಅನ್ನೋ ಒಂದು ಮೆಂಟಾಲಿಟಿ ಬೆಳೆಸ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಅಲ್ಲಿ ದುಡ್ಡಿಲ್ಲದೆ ಇರತಕ್ಕಂಥ ವ್ಯಕ್ತಿ ಎಷ್ಟೋ ಸಾಧನೆಗಳನ್ನು ಮಾಡಿರ್ತಕ್ಕಂಥದ್ದಿದೆ. ಇಲ್ಲಿ ದುಡ್ಡು ಇದ್ರೂ ಸೊ ಅಲ್ಲಿ ನಾನು ಬಿಸ್ನೆಸ್ ಮಾಡೋಕ್ಕೆ ಆಗ್ತಾ ಇಲ್ಲ, ಫೇಲ್ಯೂರ್ ಆಗ್ತಾ ಇದ್ದೀವಿ ಅನ್ನೋ ಒಂದು ಮೆಂಟಾಲಿಟಿ ಕೆಲವೊಬ್ಬರಿಗಿದೆ. ಇಲ್ಲಿ ಮೈಂಡ್ ಯಾವ ಥರ ಇರ್ಬೋದು ಎರಡೂ ಸಿನಾರಿಯೋದಲ್ಲಿ? ಇಲ್ಲ, ಯಾವುದೇ ಮೈಂಡ್ಗೆ ವಿಷನ್ ಭಾಳ ಇಂಪಾರ್ಟೆಂಟ್. ನಾವು ಇದನ್ನು ಸಾಕಷ್ಟು ಸಲ ಮಾತಾಡಿದ್ದೀವಿ. ಹೌದು, ವಿಷನ್ ಇಂಪಾರ್ಟೆಂಟ್. ವಿಷನ್ ಯಾವನಿಗಿರುತ್ತೆ ಅವನು ಜೀವನದಲ್ಲಿ ಸಕ್ಸಸ್ ಆಗ್ತಾನೆ. ಯಾವನಿಗೆ ವಿಷನ್ ಇರಲ್ಲ ಅವನು ಅಲ್ಲೇ ಇರ್ತಾನೆ. ಈ ವಿಷನ್ ಅನ್ನೋದು ಇಟ್ ಇಸ್ ನಾಟ್ ಎ ಡ್ರೀಮ್ಸ್.
ಭಾಳಷ್ಟು ಜನ ಏನು ಮಾಡ್ಕೊಂಬಿಟ್ಟಿದ್ದೀವಿ ಇವಾಗ, ಈ ಚಿಕ್ಕ ಚಿಕ್ಕ ಜನ ಇದಂದರೆ ಈ ನಮ್ಮ ಒಂದು ಜೀವನವನ್ನು ನಡೆಸೋದಕ್ಕಾಗಲಿ ಓಡಿಸೋದಕ್ಕಾಗಲಿ ಒಂದು ಕೆಲವನ್ನ ಡ್ರೀಮ್ಸ್ ಅಂತ ಸೃಷ್ಟಿ ಮಾಡ್ಕೊಂಬಿಟ್ಟಾರೆ. ಮಾಡ್ಕೊಂಡು ಅವ್ರನ್ನ ತೋರಿಸ್ತಾರೆ, ನೋಡು ನಿನಗೆ ಫಾರಿನ್ ಟ್ರಿಪ್ಸ್ ನೋಡು, ನೋಡಿ ನಿನಗೆ ಮನೆ ನೋಡು, ನೋಡಿ ನಿನಗೆ ಕಾರ್ ನೋಡು, ಇದನ್ನು ತೋರಿಸ್ಬಿಟ್ಟು, ಅಂದರೆ ಈ ಕುದುರೆಗೆ ಹುಲ್ಲು ತೋರಿಸ್ಬಿಟ್ಟು ಓಡಿಸ್ತಾರೆ ನೋಡಿ, ಆ ಥರ ಓಡಿಸ್ತಾ ಇದ್ದಾರೆ. ಹೌದು, ಅದಲ್ಲ ಅದು ಆ್ಯಕ್ಚುಲಿ ವಿಷನ್ ಅನ್ನೋದು ಯುವರ್ ಓನ್ ಕ್ರಿಯೇಟಿವಿಟಿ. ಇನ್ನೊಬ್ಬನ ಯಾವನೋ ನಮಗೆ ಬಂದು ಹೇಳಬೇಕಾಗಿಲ್ಲ. ಇದು ಡ್ರೀಮ್ಸ್ ಅನ್ನೋದು ಏನಪ್ಪ ಅಂತಂದರೆ ಕಂಪ್ಯಾರಿಸನ್. ಇದು ನೋಡು ಅವನಿಗೆ ಬಂತು ನಿನಗೆ ಬರುತ್ತೆ, ನೋಡು ಅವನಿಗೆ ಸಿಕ್ತು ನಿನಗೆ ಸಿಗುತ್ತೆ. ಓಕೆ, ನೋಡು ಅವನಂಗಿರ್ಬೇಕು ನೀನು, ನೋಡು ಅವ್ನು ಮನೆ ಕಟ್ಟಿಸಿದ ನೋಡು, ನೋಡು ಅವನು ಕಾರ್ ತೊಗೊಂಡಿದ್ದ ನೋಡು, ನೋಡು ಅವನು ಫಾರಿನ್ ಟ್ರಿಪ್ಗೆ ಹೋಗಿದ್ದ ನೋಡು. ಅಂದರೆ ಇಟ್ ಈಸ್ ಆಲ್ ಕಂಪ್ಯಾರಿಸನ್ಸ್ ನಿಂದನೇ ಡ್ರೀಮ್ಸ್ ಕ್ರಿಯೇಟ್ ಆಗೋದು. ಇವತ್ತು ನೀವು ಯಾವುದೇ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಬಿಸ್ನೆಸ್ ಮೀಟಿಂಗ್ಸ್ ಆಗಿರ್ಬೋದು, ಹೋದಾಗ ಅಲ್ಲಿ ಏನು ತೋರಿಸ್ತಾರೆ ಹೇಳಿ? ಕಂಪ್ಯಾರಿಸನ್ ಇದೇ ತೋರಿಸ್ತಾರೆ. ನೀನು ಡ್ರೆಸ್ ಹೆಂಗೆ ಮಾಡ್ಕೋಬೋದು, ನೀನು ಹೆಂಗೆ ತಿರುಗಾಡ್ಬೋದು, ನಿನ್ನ ಹೆಂಗೆ ಸಮಾಜ ಗೌರವಿಸುತ್ತೆ, ನೀನು ಹೆಂಗೆ ನೋಡ್ತಾರೆ, ಬರೀ ಇದನ್ನು ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ನಾನು ಡ್ರೀಮ್ಸ್ ಅಂತ ಇಟ್ಟಿದ್ದಾರೆ. ತಿರುಕನ ಕನಸು ಅಂತ ಅದರ ಹೆಸರು. ಕನಸು ಅಲ್ಲ, ತಿರುಕನ ಕನಸು. ಓಕೆ, ಸೊ ಆ ಡ್ರೀಮ್ಸಿಂದ ಏನು ಪ್ರಯೋಜನ ಇಲ್ಲ ಜೀವನದಲ್ಲಿ. ವಿಷನ್ ಇರಬೇಕು. ಯಾರಲ್ಲಿ ವಿಷನ್ ಇರುತ್ತೆ ಅವನು ಡೆಫಿನೆಟಾಗಿ ರೀಚ್ ಆಗ್ತಾನೆ. ಅದು ವಿಷನ್ನು ದೊಡ್ಡದಾಗಿರ್ಬೇಕಾಗಿಲ್ಲ. ನೀನು ಎಷ್ಟು ಆಲೋಚನೆ ಮಾಡಿದ್ರೆ ಅಷ್ಟಕ್ಕೆ ಒಂದು ವಿಷನ್ ಇಟ್ಕೋ. ಯಾಕಂದರೆ ಆ ಲೆವೆಲ್ಗೆ ಹೋದ್ಮೇಲೆ ಇನ್ನೊಂದು ಸ್ಟೆಪ್ ಏರಿದ ಮೇಲೆ ಇನ್ನೊಂದು ಸಿಗುತ್ತೆ ನಿನಗೆ. ಇದು ಯಾವತ್ತೂ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕೇ ಹೊರತು ಒಮ್ಮೆಗೆ ಎಲ್ಲ ಆಕಾಶಕ್ಕೆ ಹಾರಕ್ಕಾಗಲ್ಲ. ಹೌದು. ನಾವು ಏನು ಮಾಡ್ತೀವಿ ಅಂದರೆ ಏಣಿ ಇಲ್ದಂಗೆ ಆಕಾಶಕ್ಕೆ ಹಾರಕ್ಕೆ ಹೋಗ್ತೀವಿ. ಅಂದರೆ ದೊಡ್ಡ ವಿಷನ್ ಹಾಕೊಂಡ್ಬಿಡ್ತೀವಿ. ಅದನ್ನು ಹೇಳ್ತಾರೆ, ಬಿಗ್ ಡ್ರೀಮ್ಸ್ನ ಕಾಣಬೇಕು ನೀವು, ಚಿಕ್ಕ ಕಾಣಬಾರ್ದು. ಯಾಕಂದ್ರೆ ಅವ್ನು ಸತ್ತೋಗಿರ್ಬೇಕು, ಅವನು ಅದನ್ನೇ ನೋಡ್ಕೊಂಡು ಹೋಗಿರ್ಬೇಕು ಅವನು. ಆದರೆ ಇವಾಗ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ ಆ್ಯಕ್ಚುಲಿ ನಮಗೆ ನಮ್ಮ ಕನಸುಗಳು ದೊಡ್ಡದಾಗಿರಬೇಕು ಅಂತ ಹೇಳ್ಬಿಟ್ಟು. ಅವರು ಯಾವ ಒಂದು ಆ್ಯಂಗಲಲ್ಲಿ ಹೇಳಿರ್ಬೋದು? ಇಲ್ಲ, ಅದು ನನಗೆ ಯಾಕೋ ನನಗದು ಅಬ್ದುಲ್ ಕಲಾಂ ಅವರ ಆ ಒಂದು ಸ್ಟೇಟ್ಮೆಂಟ್ ಮೊದಲಿನಿಂದಲೂ ನನಗೆ ಸ್ವಲ್ಪ ಅಷ್ಟೇನು ನನಗೆ ಸರಿ ಬರಲ್ಲ. ಅದು ಅವ್ರು ಯಾವ ದೃಷ್ಟಿ ಇಟ್ಕೊಂಡ್ರೋ ಏನೋ ಗೊತ್ತಿಲ್ಲ. ಈ ಒಂದು ಡ್ರೀಮ್ ಅನ್ನೋ ಶಬ್ದ ಕೂಡ ಅಬ್ದುಲ್ ಕಲಾಂ ಅವರೇ ತಂದಿದ್ದು. ಹೌದು. ಕನಸುಗಳನ್ನ ಇಟ್ಕೊಳ್ಳಿ, ಸರಿಯಾದ ಕನಸುಗಳನ್ನ ಇಟ್ಕೊಳ್ಳಿ, ದೊಡ್ಡ ಕನಸುಗಳನ್ನ ಇಟ್ಕೊಳ್ಳಿ ಅಂತಂದು ಹೇಳ್ಬಿಟ್ಟು ಅವರೇ ತಂದಿದ್ದೆ ಆ್ಯಕ್ಚುಲಿ. ಬಟ್ ನನಗೆ ಅದರ ಮೇಲಿಲ್ಲ. ನಮ್ಮ ಒಂದು ಭಾರತೀಯ ಸನಾತನ ಪದ್ಧತಿ ಏನಪ್ಪ ಅಂತಂದರೆ ವಿಷನ್, ದೃಷ್ಟಿ. ಅದಕ್ಕೆ ಹೇಳ್ತಾರೆ ದೃಷ್ಟಿ ಸರಿ ಮಾಡಿಕೋ ಸೃಷ್ಟಿ ಸರಿ ಹೋಗುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ದೃಷ್ಟಿ ಹೆಂಗಿರುತ್ತೆ ನೀನು ಸೃಷ್ಟಿ ಹೆಂಗೆ ಆಗುತ್ತೆ. ನೀನು ಡ್ರೀಮ್ ಕಾಣಬೇಕಂದ್ರೆ ರಾತ್ರಿ ಮಲಗಬೇಕು ನೀನು. ಇಲ್ಲ, ಹಾಗಾಗಿ ಅಬ್ದುಲ್ ಕಲಾಂ ಅವರು ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟು ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇದೆ. ಡ್ರೀಮ್ಸ್ ಅಂತ ಹೇಳಿದ್ರೆ ಬಿಗ್ ಡ್ರೀಮ್ಸ್ ಇಟ್ಕೋಬೇಕು ಅಂತೀರಿ. ಅಬ್ದುಲ್ ಕಲಾಂ ಅವರು ಕೂಡ ಅದ್ರಲ್ಲಿ ಹೇಳಿದ್ದಾರೆ, ಮಲ್ಕೊಂಡಾಗ ಕಾಣ್ತಕ್ಕಂಥ ಡ್ರೀಮ್ಸ್ ಅಲ್ಲ, ಸೊ ನೀವು ನಿದ್ದೆಗೆಡಿಸ್ತಕ್ಕಂಥ ಕನಸು ಅಂತ ಹೇಳ್ತಾರೆ. ಸೊ ಬಟ್ ಅದು ನನಗೆ ಅದೇನೋ ಆ ಸ್ಟೇಟ್ಮೆಂಟ್ ನನಗೆ ಯಾಕೋ ಇದಾಗಲಿಲ್ಲ. ಏಕೆಂದರೆ ಎಲ್ಲೋ ನೀನು ಹೇಳ್ತಾ ಇರೋದು ನಾಟ್ 1% ಆ ಥರ ಅದು ಕೂಡ ಅದನ್ನು ಡ್ರೀಮ್ ಅಲ್ಲ, ಅದು ವಿಷನ್. ಆ್ಯಕ್ಚುಲಿ ಅವನೇನಾದರೂ ಜೀವನದಲ್ಲಿ ಸಕ್ಸಸ್ ಆಗಿದ್ದಾನೆ ಅಂತಂದರೆ ದಟ್ ಈಸ್ ನಾಟ್ ಎ ಡ್ರೀಮ್, ದಟ್ ಈಸ್ ಎ ವಿಷನ್. ಅವನು ಸ್ವಲ್ಪ ಅದನ್ನು ವಿಷನ್ನ ಡ್ರೀಮಾ ಅಂತಂದು ಹೇಳ್ಬಿಟ್ಟು ಅವನಿಗೆ ಇದು ಮಾಡ್ಕೊಳ್ಳೋಕೆ ಹೋದಂಗೆ ಮುಂದಕ್ಕೆ ಹೋಗಿರ್ತಾನೆ, ಸಕ್ಸಸ್ ಆಗಿರ್ತಾನೆ. ಬಟ್ ಡ್ರೀಮ್ ಅನ್ನೋ ಒಂದು ಶಬ್ದವನ್ನು ಇಟ್ಟುಕೊಂಡು ಇವತ್ತೇನು ಪ್ರಪಂಚವನ್ನು ನಡೆಸ್ತಾ ಇದ್ದಾರೆ ಎಲ್ಲರೂ ನಮಗೆ ತೋರಿಸಿ ಈ ಒಂದು ಇದೊಂದು ಮೆಂಟಾಲಿಟಿನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನೋಡು ಇದು ಅದು ಕಂಪ್ಯಾರಿಸನ್ನಿಂದ ಬರ್ತಕ್ಕಂಥ ಡ್ರೀಮ್ ಅದು. ಸೊ ಡ್ರೀಮ್ ಅಂದರೆ ನಿನ್ನ ಓನ್ ವಿಷನ್ ಇರ್ಬೋದು, ನಿನಗೆ ಓನ್ ವಿಷನ್, ಓನ್ ಥಿಂಕಿಂಗ್ ಇರ್ಬೋದು. ಎಲ್ಲಿದೆ ನಿನಗೆ? ನನಗೆ ಈ 4 ಬಿಟ್ಬಿಡು, ಒಂದು ಮನೆ, ಕಾರು, ಅಥವಾ ಒಂದು ಸ್ಟೇಟಸ್ಸು, ಒಂದು ಫಾರಿನ್ ಟ್ರಿಪ್ಸು, ಅಥವಾ ಬ್ಯಾಂಕ್ ಬ್ಯಾಲೆನ್ಸ್, ಇವು 4-5 ಬಿಟ್ಬಿಟ್ಟು ಬೇರೆ ಹೇಳಿ ನೋಡೋಣ ನನಗೆ ವಿಷನ್ ಏನಿದೆ ಅಂತ. ಇಲ್ಲ, ಈ ವಿಷನ್, ಈ ಒಂದು ಡ್ರೀಮ್ಸ್ ಅನ್ನೋದು ಇಟ್ ಇಸ್ ಎ ಬೈ ಪ್ರಾಡಕ್ಟ್. ಇವು ಅವ್ರನ್ನ ಅಚೀವ್ ಮಾಡ್ಬೇಕಂದ್ರೆ ಪ್ರಾಡಕ್ಟ್ ಏನು ನಿಂದು? ವಾಟ್ ಈಸ್ ಯುವರ್ ಪ್ರಾಡಕ್ಟ್? ಸೇಲ್ಸ್ ಮಾಡೋಕ್ಕೆ ಹೋಗಪ್ಪ ಅಂತ ಅಷ್ಟೇ. ಈ ಸೇಲ್ಸ್ ಮಾಡೋಂಥ ಮೆಂಟಾಲಿಟಿಗೆ ಸರಿ ಹೋಗುತ್ತೆ ಅದು. ಯಾಕಂದ್ರೆ ಅವನು ಓಡಿಸ್ಬೇಕಲ್ಲ ಬೆಳಗ್ಗೆ ಎದ್ದ ತಕ್ಷಣ, ಅವ್ನಿಗೆ ಕಣ್ಣಿಗೆ ತೋರಿಸ್ಬೇಕು, ಏನೋ ಒಂದು ಒಂದು ಪಿಕ್ಚರ್ ತೋರಿಸ್ಬೇಕು ಅವನಿಗೆ. ಅದಕ್ಕಾಗಿ ಅವನು ಓಡಿಸೋದಕ್ಕಾಗಿ ಇವೆಲ್ಲ ಕ್ರಿಯೇಟ್ ಮಾಡಿರತಕ್ಕಂಥದ್ದು. ಈ ವೆಸ್ಟರ್ನ್ ವರ್ಲ್ಡ್ ಏನಿದೆ, ಇವರು ತಮಗೆ ಏನು ಬೇಕೋ ಅವ್ರಿಗೆ ಕ್ರಿಯೇಟ್ ಮಾಡ್ತಾರೆ. ಅದನ್ನು ಫಿಸಿಕಲ್ ವರ್ಲ್ಡ್ಗೆ ಏನು ಬೇಕೋ ಅದನ್ನು ಪಕ್ಕಾ ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ಅಲ್ಲ, ಎಂಪ್ಲಾಯೀಸ್ನ ವಿತೌಟ್ ಸ್ಯಾಲ್ರಿ ಅವ್ರನ್ನ ಹೆಂಗೆ ಓಡಿಸೋದು ಅಂತ ಅರ್ಥ ಆಯ್ತಾ? ಈಗ ನೀವು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಹೋಗ್ತೀರಿ, ಅಲ್ಲಿ ಸ್ಯಾಲ್ರಿ ಇಲ್ಲ. ಅಲ್ಲಿ
ಹೌದು ವಿತೌಟ್ ಕಮಿಷನ್ ಬೇಸಿಸ್ಸು. ಆ ಕಮಿಷನ್ ಬೇಸಿಸ್ಸು ಅಂದ ತಕ್ಷಣ ಅವನಿಗೆ ಅಷ್ಟು ಒಂದು ಬೆಳಿಗ್ಗೆ ಎದ್ದ ತಕ್ಷಣ ಓಡ್ಬೇಕು ಅಂತ ಅನಿಸಲ್ಲ ಅವನಿಗೆ. ಅವನಿಗೇನು ಬೇಕು ಅವನಿಗೆ? ಡ್ರೀಮ್ಸ್. ಆ ಕಣ್ಣಲ್ಲಿ ಡ್ರೀಮ್ಸ್ನ ತುಂಬ್ತಾರೆ, ತುಂಬಿಬಿಟ್ಟು ಓಡಿಸ್ತಾರೆ. ನೋಡಿ, ಇದೊಂಥರ ಪ್ರಪಂಚ ಇದು. ಅಂದರೆ ಈ ಮ್ಯಾನಿಪ್ಯುಲೇಟ್ ಮಾಡೋದು ಇದೊಂಥರ ಮೈಂಡ್ ಗೇಮ್. ಇದನ್ನು ಮೈಂಡ್ ಗೇಮ್ ಅಂತೀವಿ ನಾವು. ಮೈಂಡ್ ಗೇಮ್ ಅನ್ಬೋದು. ಮ್ಯಾನಿಪ್ಯುಲೇಟ್ ಮಾಡಿ ಮೈಂಡ್ ಗೇಮ್ ಮಾಡೋದಂಥದ್ದು ಇದು. ಅಂದರೆ ನಿನ್ನನ್ನು ಓಡಿಸ್ಬೇಕಪ್ಪ, ನಿನ್ನನ್ನು ಎಬ್ಬಿಸ್ಬೇಕು, ಬೆಳಗ್ಗೆ ಎಬ್ಬಿಸ್ಬೇಕು ಅಂದರೆ ಸುಮ್ಮನೆ ಎದ್ದೇಳಲ್ಲ ನೀನು, ಹಂಗೆ ಮಲ್ಕತ್ತೀಯ. ನಿನಗೆ ಇದನ್ನು ತುಂಬಿಬಿಟ್ರೇನಾಗುತ್ತೆ, ಆಟೋಮೆಟಿಕ್ಕಾಗಿ ನೀನು ಎದ್ದೇಳ್ತೀಯ. ಅಂದರೆ ಇವತ್ತಿನ ದಿವಸ ಎಷ್ಟೋ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನೀಸ್ ಹೇಳ್ಬೇಕಂತ ಹೇಳಿದ್ರೆ ಮಾತಾಡ್ತಾ ಹೋದ್ವಿ. ಅಲ್ಲಿ ಫ್ಯೂಯಲ್ ಏನಪ್ಪ ಅಂತ ಹೇಳಿದ್ರೆ ಸ್ಯಾಲ್ರಿ ಇಲ್ಲ ಅವ್ರಿಗೆ, ಡ್ರೀಮೇ ಫ್ಯೂಯಲ್ ಆ್ಯಕ್ಚುಲಿ. ನಮ್ಮ ಎಷ್ಟೋ ಹಳ್ಳಿಗಳಿಂದ ವಿಲೇಜ್ ಪೀಪಲ್ಲು ಕೂಡ ಬೆಂಗಳೂರಿಗೆ ಬಂದು, ಬೆಂಗಳೂರಿಂದ ಮತ್ತೆ ಇಲ್ಲಿ ಬಂದು ಬಣ್ಣ ಬಣ್ಣದ ಲೋಕನ ಕಾಣ್ತಾ ಇರ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನೋದು ಬೆಂಗಳೂರಲ್ಲಿ ವಿಪರೀತವಾಗಿದೆ ಹೇಳ್ಬೇಕಂದ್ರೆ. ಮೆಟ್ರೋಪಾಲಿಟನ್ ಸಿಟೀಸು ಮತ್ತು ಅರ್ಬನ್ ಏರಿಯಾದಲ್ಲಿ ಅಲ್ಲಿ ಬಂದಿರತಕ್ಕಂಥ ಸಣ್ಣ ಹಳ್ಳಿಯಿಂದ ಬಂದಿರತಕ್ಕಂಥ ಒಬ್ಬ ಪರ್ಸನ್ನು ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಯ್ನ್ ಆಗಿಬಿಟ್ಟು ಅಲ್ಲಿ ಅವ್ರು ಹೇಳ್ತಕ್ಕಂಥದ್ದನ್ನು ನಾನು ಮಾಡ್ತೀನಿ ಅಂತ ಹೋಗಿ ಅವ್ನ ಲೈಫ್ ಸ್ಪ್ಯಾನೇ ಹೊರಟೋಗ್ಬಿಟ್ಟಿರುತ್ತೆ ಆ್ಯಕ್ಚುಲಿ. ಅಲ್ಲಿ ಮೈಂಡ್ ಎಸ್ಪೆಷಲಿ ಹೇಳ್ಬೇಕಂದ್ರೆ ಅಂಥ ಒಂದು ಮೆಂಟಾಲಿಟಿ ಇರ್ತಕ್ಕಂಥವ್ರಿಗೆ ನೀವೇನು ಹೇಳ್ತೀರಾ? ನಾನು 2001ರಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಯ್ನ್ ಆಗಿದ್ದೆ. 2001ರಲ್ಲಿ 2001ರಲ್ಲಿ ಜಾಯ್ನ್ ಆಗಿ ವಿಪರೀತ ಸೀರಿಯಸ್. ಯಾಕೆಂದರೆ ನಮ್ಮೂರು ಚಿಕ್ಕದು ಟೌನ್. ನಾನು ಹೇಳ್ತಾ ಇರೋದು 2001ರಲ್ಲಿ ಇವತ್ತಿನಷ್ಟು ದುಡ್ಡಿರಲ್ಲ. ನಾನು ಹೇಳ್ತಾ 25-26 ವರ್ಷದ ಕೆಳಗೆ ಇಷ್ಟು ದುಡ್ಡಿಲ್ಲ. ಸೊ ಆಗ ಏನೂ ಇಲ್ಲ. ಆ ಟೈಮಲ್ಲಿ ನಾನು ನಮ್ಮೂರಿಂದ ಬಾಂಬೆಗೆ 2 ಬಸ್ ತೊಗೊಂಡೋಗಿದ್ದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇದು ಮಾಡೋದಕ್ಕಂತ. ಕರ್ಕೊಂಡೋಗಿದ್ದೆ ಅಲ್ಲಿಂದ. ಅಂದರೆ ನನ್ನ ದುಡ್ಡಿನಲ್ಲ, ಅವ್ರ ದುಡ್ಡಿನಿಂದಾನೆ. ನನ್ನ ಹತ್ರ ಆ ದುಡ್ಡಿರಲಿಲ್ಲ ಅವತ್ತು. ಅವ್ರು ಅದಕ್ಕೆ ಬರೋದಕ್ಕೆ ಹಾಕ್ಬೇಕು ಅವರು ನಿಮಗೆ ತೋರಿಸ್ತೀನಿ ಪ್ರಪಂಚ ಅಂತ ಕರ್ಕೊಂಡೋಗಿದ್ದೇನೆ. ಡ್ರೀಮ್ಸ್ ಅಂತ. ಸೊ ಭಾಳಷ್ಟು ಕಷ್ಟಪಟ್ಟಿವಿ. ಒಂದು 2 ವರ್ಷ ನಾನು 2001, 2, 3ವರೆಗೆ ಕಷ್ಟಪಟ್ಟೆ. ಬಟ್ ನನಗೆ ಗೊತ್ತಾಯ್ತು ಆಮೇಲೆ ಅದರದ್ದು ಕತೆ ಏನು ಅಂತ. ಆಮೇಲೆ ನಾನು ಮೆಲ್ಲಗೆ ಡೈವರ್ಟ್ ಆಗಿ ಮತ್ತು ಬಿಸ್ನೆಸ್ಸಿಗೆ ಬಂದುಬಿಟ್ಟೆ ನಾನು. ಬಟ್ ಏನಾಯಿತು ಅಂತಂದರೆ ಅಲ್ಲಿ ಆ ಒಂದು ಬುಕ್ಸ್ ಆಗಿರ್ಬೋದು, ಆ ಒಂದು ಕನ್ವೆನ್ಷನ್ಸು ಅಥವಾ ಮೀಟಿಂಗ್ಸ್ ಆಗಿರ್ಬೋದು, ಇವಾಗಿರ್ಬೋದು, ಅವ್ರೇನು ಇನ್ಸ್ಪಿರೇಷನ್ನು ಅಥವಾ ಮೋಟಿವೇಶನ್ ಅಂತ ಏನು ಹೇಳ್ತಾರಲ್ಲ, ಅದು ನನಗೆ ನನ್ನ ಜೀವನಕ್ಕೆ ಉಪಯೋಗ ಆಯಿತು. ಅದೇ ನಾನು ಕೂಡ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಇದ್ದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಬಟ್ ಇದರಿಂದ ತಿಳ್ಕೊಂಡು ಬಂದಿದ್ದೇನಪ್ಪ ಅಂತಂದರೆ, ನನಗೆ ಗೊತ್ತಿರ್ತಕ್ಕಂಥವ್ರು ಅದರಲ್ಲಿ ಅಚೀವ್ ಮಾಡಿ ಒಂದು ಹಂತಕ್ಕೆ ಬಂದಿರೋರು ಕೂಡ ಎಷ್ಟೋ ಜನ ಹೊರಗಡೆ ಬಂದರು ಆ್ಯಕ್ಚುಲಿ ಹೇಳಬೇಕಂದ್ರೆ. ಅವರೆಲ್ಲ ಹೇಳೋದು ಒಂದು ಮಾತು, ಅಲ್ಲಿ ಮೋಟಿವೇಶನ್ ಸಿಕ್ತು, ನಮಗೆ ಲೈಫಿಗೆ ಇನ್ಸ್ಪಿರೇಷನ್ ಸಿಕ್ತು, ಆಮೇಲೆ ಒಳ್ಳೆಯ ಒಂದು ರಿಲೇಷನ್ಶಿಪ್ಪು ಏನು ಅಂತ ಹೇಳಿ ಗೊತ್ತಾಯಿತು. ಅಷ್ಟು ಬಿಟ್ಟರೆ ಆ ಪ್ರಾಡಕ್ಟ್ ಸೇಲ್ ಮಾಡಿಬಿಟ್ಟು ನಾವು ಅರ್ನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅನಿಸ್ಲೇ ಇಲ್ಲ ಅಂತ ಹೇಳಿ ತುಂಬ ಜನ ಅಂದರೆ. ಅದೊಂದು ಬಿಗ್ ಬಬಲ್ ಅಷ್ಟೇ ಅದು. ಸೊ ಇವತ್ತಿಗೂ ಕೂಡ ನಾನು ಆವತ್ತೇನು ಜಾಯ್ನ್ ಆದಾಗ ನಾನು ಬೇರೆಯವ್ರನ್ನ ಜಾಯ್ನ್ ಮಾಡಿಸಿದ್ದೆ. ಕೆಲವರು ಇನ್ನೂ ಅಲ್ಲೇ ಇದ್ದಾರೆ. ಅವ್ರಿಗೆ ಒಂದು ಸಲ ಹೇಳ್ತೀನಿ ನಾನು, ಇನ್ನು ಬಿಟ್ಬಿಟ್ರೋ ಮಾರಾಯ ಅಂತ. ಯಾಕಂದರೆ ಅವರು ಏನಾಗಿದೆ, ಅದು ರೊಟೀನ್ ಲೈಫಲ್ಲಿ ಬಿದ್ದುಬಿಟ್ಟು ಜಿಗ್ಮಾ ಫೀಲ್ಡ್ ಅಂತ ಒಂದು ಕ್ರಿಯೇಟ್ ಮಾಡ್ತಾರೆ. ಆ ಥರ ಮಾಡ್ಕೊಂಬಿಟ್ಟು ಅದರಲ್ಲೇ ಇದ್ದಾರೆ ಅವರು. ಯಾಕೆಂದರೆ ಅವ್ರಿಗೆ ಬೇರೆ ಹ್ಯಾಬಿಟ್ ಲೂಪ್ ಆಗ್ಬಿಟ್ಟಿದೆ ಅದು ಬೇರೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಷ್ಟೇ ಅದನ್ನು ಸೇಲ್ಸ್ ಮಾಡ್ಕೊಳ್ಳೋದು, ಮಂತ್ಲಿ ಇಷ್ಟೊಂದು ಇನ್ಕಮ್ ಮಾಡ್ಕೊಳ್ಳೋದು, ಕೂತ್ಕೊಳ್ಳೋದು. ಇನ್ನೊಬ್ಬರಿಗೆ ಎಲ್ಲರಿಗೂ ಅವ್ರಿಗೆ ಇವ್ರಿಗೆ ಕರೆಯೋದು, ಅವ್ರಿಗೇನು ಪ್ರಾಡಕ್ಟ್ ಸೇಲ್ ಮಾಡೋದು, ಅದರಲ್ಲೇ ಜೀವನ ಮಾಡೋದು. ಪಾಪ ಅನಿಸುತ್ತೆ ಅವ್ರು ನೋಡಿದ್ರೆ. ಏನು ಮಾಡೋಕ್ಕಾಗುತ್ತೆ? ಆ ಲೂಪಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅವರು. ಸೊ ಈ ಲೂಪಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಕೂಡ ಮೈಂಡೇ. ಮೈಂಡ್ ತೋರಿಸುತ್ತೆ ಅವ್ರಿಗೆ, ನೀನು ಹೊರಗಡೆ ಹೋಗಿ ಏನು ಮಾಡೋಕ್ಕಾಗಲ್ಲ, ಇದನ್ನೇ ಮಾಡಂತ ಹೇಳುತ್ತೆ ಮೈಂಡು. ಯಾಕೆಂದರೆ ಒಂದು ಸಲ ಹ್ಯಾಬಿಟಾಗಿ ಕ್ರಿಯೇಟ್ ಆಯಿತು ಅಂತಂದರೆ ಫಿನಿಶ್. ನಿನಗೆ ಯಾವುದೇ ಒಂದು ಹ್ಯಾಬಿಟಾಗಿ ಕ್ರಿಯೇಟ್ ಆಯಿತು ಅಂತಂದರೆ ನೀನು ಅದರಿಂದ ಹೊರಗೆ ಬರೋಕ್ಕಾಗಲ್ಲ. ಹೌದು. ಈಗ ಸಾಯಂಕಾಲ ಆದ ತಕ್ಷಣ ಬೂಸಿಂಗ್, ಅದು ಬಾರ್ಗೆ ಹೋಗ್ಬೇಕಂತ ಅನಿಸುತ್ತೆ, ಅಥವಾ ನನಗೆ ಕುಡಿಬೇಕು ಅಂತ ಅನಿಸುತ್ತೆ ಅಂದರೆ ಇಟ್ ಇಸ್ ಎ ಅದು ಹ್ಯಾಬಿಟಾಗಿ ಕನ್ವರ್ಟ್ ಆಗಿರುತ್ತೆ. ಯಾವುದು ಮತ್ತು ಸಾಯಂಕಾಲ ಆದ ತಕ್ಷಣ ನಾನು ಕಾರ್ಡ್ಸ್ ಆಡೋಕೆ ಹೋಗ್ಬೇಕು ಕ್ಲಬ್ಗೆ, ಅದು ಹ್ಯಾಬಿಟ್. ಅದು ಹೆಬಿಚುವಲ್ ಹ್ಯಾಬಿಟ್ ಅಂತ ಕರೀತಾರೆ. ಹೆಬಿಚುವಲ್ ಹ್ಯಾಬಿಟ್ ಆಗಿ ಯಾವುದು ಕನ್ವರ್ಟ್ ಆಗಿರುತ್ತೆ ಅದರಿಂದ ಹೊರಗೆ ಬರೋಕ್ಕಾಗಲ್ಲ. ಬಿಕಾಸ್ ಮೈಂಡ್ ಅದನ್ನು ಸಾಯಂಕಾಲ ಆದ ತಕ್ಷಣ ಆ ಒಂದು ಕೆಮಿಕಲ್ ರಿಲೀಸ್ ಮಾಡುತ್ತೆ. ಈ ಡೊಪಮೈನ್ಸ್ ಹೆಂಗೆ ರಿಲೀಸ್ ಮಾಡುತ್ತೋ, ಈ ಆಸಿಟೋಕ್ಸಿನ್ ಇವೆಲ್ಲ ಹೆಂಗೆ ರಿಲೀಸ್ ಮಾಡುತ್ತೋ ಮಾಡಿಬಿಟ್ಟು ಅದು ಅಲ್ಲಿಗೆ ಹೋದರೆ ನಿನಗೆ ಸಂತೋಷ ಸಿಗುತ್ತೆ ಅಂತ ಹೇಳುತ್ತೆ ಮೈಂಡ್. ಇವರು ಆ್ಯಕ್ಚುಲಿ ಸಂತೋಷಕ್ಕಾಗಿ ಅಲ್ಲಿಗೆ ಹೋಗ್ತಾರೆ. ಕುಡಿಯೋರು ಯಾಕೆ ಕುಡಿತಾರೆ? ಅಲ್ಲಿ ಸಂತೋಷ ಸಿಗುತ್ತೆ ಅಂತ ಕುಡಿತಾರೆ. ಕಾರ್ಡ್ಸ್ ಆಡೋರು ಸಂತೋಷ ಸಿಗುತ್ತೆ ಅಂತ ಆಡ್ತಾರೆ. ಯಾವುದೇ ಒಂದು ನೀನು
ಪದೇ ಪದೇ ಆ ಆ್ಯಕ್ಟಿವಿಟಿ ಮಾಡ್ತಾ ಇದೆಯಾ ಅಂದರೆ ಆ್ಯಕ್ಟಿವಿಟಿಯಲ್ಲಿ ಸಂತೋಷ ಇದೆ ಅಂತ ನನ್ನ ಮೈಂಡ್ ಹೇಳುತ್ತೆ. ಅಂದರೆ ಮೈಂಡಿಗೆ ಅದು ಕನ್ಫರ್ಮೇಷನ್ ಆಗುತ್ತೆ. ಕನ್ಫರ್ಮೇಷನ್ ಆದಾಗ ಅವರಿಗೆ ಅಲ್ಲಿ ಇದೆ ಅನ್ನೋದು ಹ್ಯಾಬಿಚುವಲ್ ಆಗಿ ಕನ್ವರ್ಟ್ ಆಗಿರುತ್ತೆ ಅಂತೇಳಿ. ಕನ್ಫರ್ಮೇಷನ್ ಅಂತಲ್ಲ, ಮೈಂಡ್ ಏನು ಮಾಡುತ್ತೆ ಅಂದರೆ, ಮೈಂಡ್ ಏನಪ್ಪ ಅಂತಂದರೆ ಅದು ಕನ್ಫರ್ಮೇಷನ್ನೇ ಮಾಡ್ಕೊಳ್ಳೋದಾಗಲಿ ಅದು ಮಾಡ್ಕೊಳ್ಳೋದಾಗಲಿ ಮಾಡಲ್ಲ. ನೀನು ಯಾವುದೇ ಒಂದು ಆ್ಯಕ್ಟಿವಿಟಿನ ಅದು ರಿಪೀಟೆಡ್ ಆಗಿ ಮಾಡಿದೆ ಅಂತ ಅಂದ್ಕೋ, ಕನ್ವಿಕ್ಷನ್ ಆಗುತ್ತೆ. ಅದು ಕನ್ವಿಕ್ಷನ್ ಆಗಲ್ಲ, ಅದೊಂದು ಥಾಟಾಗಿ ಕೂತ್ಕೊಳ್ಳುತ್ತೆ. ಸೊ ಒಂದು ಇಂಪ್ರೆಷನಾಗಿ ಕೂತ್ಕೊಳ್ಳುತ್ತೆ. ಒಂದು ಸಾರಿ ಆ ಇಂಪ್ರೆಷನಾಗಿ ಕೂತ್ಕೊಳ್ತಾ ಮುಗಿದೋಯ್ತು. ಈಗ ನಮಗೆ ಒಂದು ದಿನ ನೀವು ಸುಮ್ಮನೆ ಚೆಕ್ ಮಾಡ್ಕೊಳ್ಳಿ, ನಾಳೆ ದಿನ ಏನೂ ಕೆಲಸ ಇಲ್ಲಪ್ಪ ಅಂತ ನಿನ್ನ ಮನಸ್ಸಲ್ಲಿ ಒಂದು ಫಿಕ್ಸ್ ಮಾಡ್ಕೊ, ಏನು ಮಾಡಬಾರ್ದು ನಾನು ಅಂತ. ಬಟ್ ಆದರೆ ಆಟೋಮೆಟಿಕ್ಕಾಗಿ ಬೆಳಗ್ಗೆ ಎದ್ದೇಳ್ತೀಯ, ಬ್ರಷ್ ಮಾಡ್ತೀಯ, ಓಕೆ, ಶವರ್ ಮಾಡ್ತೀಯ, ಶವರ್ ತೊಗೊತೀಯ, ಟಿಫನ್ ಮಾಡ್ತೀಯ, ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡ್ತೀಯ, ಮತ್ತು ಮಧ್ಯಾಹ್ನ ಊಟ ಮಾಡ್ತೀಯ. ಇವೆಲ್ಲ ಎಲ್ಲಿದ್ದಾಗ್ತವೆ? ಇವೆಲ್ಲ ನಿನ್ನ ಬ್ರೈನಲ್ಲಿ ಆಲ್ರೆಡಿ ಇದೆ, ಫೀಡ್ ಆಗಿರೋದು. ಯಾವ ಟೈಮಲ್ಲಿ ಏನು ಮಾಡ್ಬೇಕಂತ ಬ್ರೈನಲ್ಲಿ ಫೀಡ್ ಆಗೋದಿದೆ. ನಿನಗೆ ಬೋರ್ ಆದರೆ ಏನು ಮಾಡ್ಬೇಕು? ಬ್ರೈನಲ್ಲಿ ಫೀಡ್ ಇದೆ. ಟಿ ವಿ ನೋಡ್ಬೋದಾ, ಅಥವಾ ಮೊಬೈಲ್ ನೋಡೋದಾ, ಅಥವಾ ಪುಸ್ತಕ ಓದೋದಾ, ಇನ್ನೂ ಫ್ರೆಂಡ್ಸ್ ಹತ್ರ ಮಾತಾಡೋದಾ, ಚಾಟಿಂಗ್ ಮಾಡೋದಾ, ಇದು ನಿನ್ನ ಹತ್ರ ಬ್ರೈನಲ್ಲಿ ಆಲ್ರೆಡಿ ಇದೆ. ಇದು ಇಲ್ಲ ಅಂದ್ರೆ ಮಾಡೋಕ್ಕಾಗಲ್ಲ. ನೀನು ಖಾಲಿ ಇದ್ದೀನಿ ಅಂತಾರೆ ಬ್ರೈನ್ ಅದು ಕೆಲಸ ಮಾಡಿಸುತ್ತೆ. ನನ್ನ ಒನ್ ಡೇ ಕಳೆದ್ಬಿಡುತ್ತೆ ಅದು ಆಟೋಮೆಟಿಕ್ಕಾಗಿ. ಅಂದರೆ ಹೇಳ್ತಾ ಇಲ್ಲಿ ನಿನಗೆ ಒಂದು ಡೈರೆಕ್ಷನ್ ಇದೆ ಅಂತಂದರೆ ಡೈರೆಕ್ಷನ್ ಕಡೆ ಕರ್ಕೊಂಡೋಗೋದು ಮೈಂಡೇ. ಡೈರೆಕ್ಷನ್ ಇಲ್ಲ ಅಂತಂದರೆ ಅದಕ್ಕೆ ತಕ್ಕಂಥ ಡೈರೆಕ್ಷನ್ನಿಂದ ಕೆಲಸ ಮಾಡಿಸೋದು ಮೈಂಡೇ. ಅಂದರೆ ಇಲ್ಲಿ ನಿನಗೊಂದು ಗೋಲ್ ಇದೆ, ಗೋಲ್ ಕಡೆ ಮೂವ್ ಆಗುತ್ತೆ. ಗೋಲ್ ಇಲ್ಲ, ಅದಕ್ಕೊಂದು ಗೋಲ್ ಇದೆ. ಸೊ ಆ ಗೋಲಿಗೆ ಕೆಲಸ ಮಾಡಿಸ್ಕೊಳ್ಳುತ್ತೆ. ಅದಕ್ಕೊಂದು ಗೋಲ್ ಇದೆ ಅಂತ ಹೇಳಿದ್ರೆ ಬೈ ಡಿಫಾಲ್ಟ್ ಆ ಗೋಲ್ ಫಿಕ್ಸ್ ಡಿಫಾಲ್ಟ್ ಅದು ಬೈ ಡಿಫಾಲ್ಟೇ ಫಿಕ್ಸ್. ಅಂದರೆ ಆ ಗೋಲ್ ಬೇರೆಯವ್ರದ್ದು ಅಂತ ಹೇಳ್ತೀರಾ? ಬೇರೆಯವ್ರದ್ದಲ್ಲ, ನೀನು ಮಾಡ್ಕೊಂಡಿರೋದೆ. ನೀನು ಹುಟ್ಟಿದಾಗಿನಿಂದ ಅಂದರೆ ನಿನಗೆ ಸ್ವಲ್ಪ ಬುದ್ಧಿ ಅಂತ ತಿಳಿದ್ಮೇಲೆ ನಿನಗೊಂದು ಪ್ರಪಂಚ ಜ್ಞಾನ ಬರ್ತಾ ಇದ್ದಂಗೆ ಒಂದೊಂದು ಇಂಪ್ರೆಷನ್ಸ್ನ ತೊಗೊಂಡು ಕೂತ್ಕೊಂಡು ನಾನೆಲ್ಲ ಆಗಿರುತ್ತೆ ಅದು. ಅಂದರೆ ಆ ಇಂಪ್ರೆಷನ್ಸ್ಗಳು ಬೀಳ್ತಾ ಅದೊಂದು ಬಿಲೀಫ್ ಆಗಿ ಕನ್ವರ್ಟ್ ಆಗಿರುತ್ತೆ. ಇಂಪ್ರೆಷನ್ಸೇ ಬಿಲೀಫ್ಸು. ಒಂದು ಸಾರಿ ನೀನು ಒಂದು ಹ್ಯಾಬಿಟ್ನ ಹ್ಯಾಬಿಚುವಲ್ ಆಗಿ ಮಾಡಿದೆ, ಅದನ್ನೇ ಒಂದು ಮಾಡ್ತಾ ಹೋದೆ, ಅದು ಒಂದು ಸಲ ಇಂಪ್ರೆಷನ್ ಕ್ರಿಯೇಟ್ ಆಯಿತು, ಅದು ಬಿಲೀಫ್ ಆಗಿಬಿಡುತ್ತೆ. ಅದು ಆಯಿತು, ಬಿಲೀಫ್ ಆಯಿತಾ, ನೀನೊಂದು ಮಾಡೋದು ಬೇಕಾಗಿಲ್ಲ, ಅದು ಆಟೋಮೆಟಿಕ್ಕಾಗಿ ಮಾಡಿಸುತ್ತೆ. ಅದಕ್ಕೆ ಆಟೋ ಪೈಲಟ್ ಅಂತ ಏನು ಕರಿತೀವಿ. ಆ ಥರ ಇಂಪ್ರೆಷನ್ ಕುತ್ಕೊಂಡು ಅದನ್ನು ನಿನಗೆ ಗೊತ್ತಿಲ್ಲಾರ್ದಂಗೆ, ನಾನು ಏನು ಸುಮ್ಮನೆ ಗೊತ್ತಿಲ್ಲಾರ್ದಂಗೆ ನಾನು ಹಂಗೆ ಮಾತಾಡಿಬಿಟ್ಟೆ, ಗೊತ್ತಿಲ್ಲಾರ್ದಂಗೆ ಮಾಡಿಬಿಟ್ಟೆ. ಈಗ ಬೆಳಗ್ಗೆ ನೀನು ಎದ್ದ ತಕ್ಷಣ ಯಾರನ್ನ ಹೇಳೋದು ಬೇಕಾಗಿಲ್ಲ ಬ್ರಷ್ ಮಾಡು ಅಂತ, ಆಟೋಮೆಟಿಕ್ಕಾಗಿ ಗೊತ್ತಿಲ್ಲಾರ್ದಂಗೆ ಬಾತ್ರೂಮ್ಗೆ ಹೋಗ್ಬಿಡ್ತೀಯ, ಆಟೋಮೆಟಿಕ್ಕಾಗಿ ಬ್ರಷ್ ತೊಗೊಂಡ್ಬಿಡ್ತೀಯ, ಆಟೋಮೆಟಿಕ್ಕಾಗಿ ಬ್ರಷ್ ಮಾಡಿಬಿಡ್ತೀಯ. ಗೊತ್ತಿಲ್ಲಾರ್ದಂಗೆ ಹೆಂಗೆ ಮಾಡಿದೆ, ಆಟೋಮೆಟಿಕ್ಕಾಗಿ ಮಾಡ್ತಾ ಇದೆಯಲ್ಲ, ಅದೇನದು? ವಾಟ್ ಈಸ್ ದಟ್? ದಟ್ ಇಸ್ ಇಂಪ್ರೆಷನ್. ಆ ಇಂಪ್ರೆಷನ್ ಈಸ್ ಕಾಲ್ಡ್ ಬಿಲೀಫ್. ಅದಕ್ಕೆ ಯಾವತ್ತು ಯಾವ ಮನುಷ್ಯನಿಗೆ ನಿನ್ನದೇ ಆಗಿರ್ತಕ್ಕಂಥ ಒಂದು ರೋಡ್ ಮ್ಯಾಪ್ ಇಲ್ಲ ಅಂತಂದರೆ, ಆಲ್ರೆಡಿ ಒಂದು ರೋಡ್ ಮ್ಯಾಪ್ ಮೈಂಡಿಗಿದೆ. ಯಾಕೆಂದರೆ ಮೈಂಡ್ ಏನು ಪಾಪ ಅದೇನು ರೋಡ್ ಮ್ಯಾಪ್ ಮಾಡ್ಕೊಂಡಿಲ್ಲ, ಆಲ್ರೆಡಿ ಇಂಪ್ರೆಷನ್ಸ್ ಮಾಡ್ಕೊಂಡು ಕೂತ್ಕೊಂಡಿರ್ತಕ್ಕಂಥದ್ರ ಆಧಾರವಾಗಿ ಇಟ್ಕೊಂಡು ಅಂತ ಕರಿತೀವಲ್ಲ, ಇವತ್ತು ಹೆಂಗೆ ಇನ್ಫಾರ್ಮೇಷನ್ ತೊಗೊಂಡು ಗ್ಯಾದರ್ ಮಾಡುತ್ತೆ, ಹಂಗೆ ಮೈಂಡಿಗೆ ಏನು ಕೆಲಸ ಇಲ್ಲಪ್ಪ ಅಂತಂದರೆ ಅದನ್ನು ಏನೋ ಒಂದು ಕೆಲಸ ಮಾಡಿಸ್ಬೇಕಲ್ಲ, ಮಾಡಿಸುತ್ತೆ ಅದು. ಮನೆ ಬಿಟ್ಟು ವಾರಕ್ಕೆ ಕರ್ಕೊಂಡು ಹೋಗುತ್ತೆ, ನಿನಗೆ ಗೊತ್ತಿಲ್ಲ, ಸುಮ್ಮನೆ ಡ್ರೆಸ್ ಹಾಕೊಂಡು ಬಂದೆ, ಹಂಗೆ ತಿರುಗಾಡ್ಕೊಂತ ಬಂದೆ, ನೀನು ಕಂಡೆ ಅಂತ. ಮತ್ತು ಹಂಗೆ ತಿರುಗಾಡ್ಕೊಂತ ಹೆಂಗೆ ಬಂದೆ ನಾನು? ಸೊ ಹಂಗೆ ತಿರುಗಾಡ್ಕೊಂತ ಬರಲ್ಲ, ಆಲ್ರೆಡಿ ಇಂಪ್ರೆಷನ್ಸ್ ಇದೆ ನಿನ್ನ ಹತ್ರ. ಅಲ್ಲ ಅಂದರೆ ಹಂಗೆ ಹೋಗ್ತಾ ಇದ್ರೆ ಯಾರಾದರೂ ಸಿಗ್ಬೋದು. ಇವೆಲ್ಲ ಇಂಪ್ರೆಷನ್ಸ್ ಇದೆ ನಿನ್ನ ಹತ್ರ. ಅದೇ ಏರಿಯಾಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಅಲ್ಲಿ ಮೈಂಡಲ್ಲಿ ಆಲ್ರೆಡಿ ಅದಕ್ಕೆ ನನಗೆ ಬೋರ್ ಆಗ್ತಾ ಇದೆ. ಬೋರ್ ಹೆಂಗಾಗುತ್ತೆ? ಏನು ಕೆಲಸ ಹೇಳಿದ್ರೆ ಬೋರ್ ಆಗುತ್ತೆ ಅಂತ ಅದು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಸೊ ಬೋರ್ ಆದಾಗ ಏನು ಮಾಡಬೇಕು? ಟಿ ವಿ ನೋಡಬೇಕು, ಇಲ್ಲ ಫೋನ್ ನೋಡಬೇಕು, ಇಲ್ಲ ಯಾರ ಜೊತೆ ಮಾತಾಡಬೇಕು ಅಂತ ಈಗಾಗಲೇ ಕ್ರಿಯೇಟ್ ಮಾಡ್ಕೊಂಡಿದ್ದೇನೇನೋ. ಇದು ಯಾರು ಮಾಡಿಕೊಟ್ಟಿಲ್ಲ ನಿನಗೆ? ಈ ಇಂಪ್ರೆಷನ್ಸ್ ಇದೆ ನಿನ್ನ ಹತ್ರ. ಅಂದರೆ ಇವಾಗ ನಾವು ತುಂಬ ಸ್ಟ್ರೆಸ್ ಆದಾಗ ಅಥವಾ ತುಂಬ ಡಿಪ್ರೆಷನ್ಗೆ ಹೋದಾಗ ಬೋರ್ ಅಂತಲೂ ಅನ್ಬೋದು. ಸೊ ಇದು ಅದೇ ಕ್ವಶನ್ನು. ಡಿಪ್ರೆಷನ್ಗೆ ಹೋಗೋದು ಯಾರು? ಮೈಂಡ್. ಸ್ಟ್ರೆಸ್ಗೆ ಹೋಗೋದು ಯಾರು? ಮೈಂಡ್. ಯಾಕೆ ಬಂತು ಸ್ಟ್ರೆಸ್ಸು? ಯಾಕೆ ಬಂತು ಡಿಪ್ರೆಷನ್ನು? ವೈ? ಅದನ್ನೇ ಕ್ವಶನ್ ಕೇಳೋದು. ತುಂಬ ಜನ ಹೇಳ್ಬಿಡ್ತಾರೆ, ಇಲ್ಲ ನನಗೆ ಭಾಳ ಡಿಪ್ರೆಷನ್ ಆಗೋದು ಯಾರು? ಡಿಪ್ರೆಷನ್ ನೀನು ಆಗ್ತಾ ಇಲ್ಲ, ನಿನ್ನ ಮೈಂಡ್ ಆಗ್ತಾ ಇದೆ. ಸ್ಟ್ರೆಸ್ಸು ನಿನ್ನ ಮೈಂಡ್ ಆಗ್ತಾ ಇದೆ. ಅದು ಹೆಂಗಾಯಿತು ಸ್ಟ್ರೆಸ್? ಅದು ವೈ? ಈಗ ಸ್ಟ್ರೆಸ್ ಯಾವಾಗಲೂ ಆಗಲ್ಲ, ಯಾವತ್ತೊಂದಿನ ಸ್ಟ್ರೆಸ್ ಆಯಿತು. ಮತ್ತು ಯಾವಾಗಲೂ ಆಗದೆ ಇರ್ತಕ್ಕಂಥದ್ದು ಯಾವತ್ತೊಂದಿನ ಯಾಕಾಯಿತು? ವೈ? ಯಾಕೆಂದರೆ ನಾವು ಅದನ್ನು ಬಿಚ್ಚಿ ನೋಡಲ್ಲ. ಸಮಸ್ಯೆನ ಯಾವತ್ತೂ ಕೂಡ ನಾವು ಬಿಚ್ಚಿ ನೋಡಲ್ವೋ, ಅದನ್ನು ಹಂಗೆ ಇಟ್ಕೊಂಡ್ಬಿಡ್ತೀವೋ, ಅದು ಹಂಗೆ ಇರುತ್ತೆ ಅದು. ಹೌದು. ನನಗೆ ಇವಾಗ ನನಗೆ ಒಂದು ಕೋಪ ಬರ್ತಾಯಿದೆ. ಯಾಕೆ ಬರ್ತಾಯಿದೆ? ಕೋಪ ಕಂಟಿನ್ಯೂ ಇರಲ್ಲ,
ಬರುತ್ತೆ ಹೋಗುತ್ತೆ. ಯಾಕೆ ಬರ್ತಾ ಇದೆ, ಎಲ್ಲಿಂದ ಬಂತು, ಎಲ್ಲಿಗೆ ಹೋಗುತ್ತೆ, ಸ್ಟ್ರೆಸ್ ಆಯಿತು, ಎಲ್ಲಿಂದ ಬಂತು, ಯಾಕೆ ಬಂತು, ಯಾಕೆ ಹೋಯ್ತು ಗೊತ್ತಿಲ್ಲ, ಬೋರ್ ಆಗ್ತಾ ಇದೆ, ಎಲ್ಲಿಂದ ಬಂತು ಬೋರು. ಇವು ಎಲ್ಲವೂ ಮೈಂಡ್ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥ ಒಂದು ಆಟದ ವಸ್ತುಗಳು ಇವೆಲ್ಲ. ಜಸ್ಟ್ ಮಕ್ಕಳಿಗೆ ಏನಾದ್ರು ಸುಮ್ಮನೆ ಮಕ್ಕಳು ಸುಮ್ಮನೆ ಕೂಡ್ತಾರೆ, ಆ ಮಕ್ಕಳ ಮುಂದೆ ಏನಾದರೂ ಒಂದು ಆಟದ ಸಾಮಾನುಗಳು ಹಾಕಬೇಕು, ಹಾಕಿದ್ರೆ ಆಡ್ತಾ ಕೊಡ್ತವೆ. ಅದೆಲ್ಲ ಆಡಿದ ತಕ್ಷಣ ಬೋರ್ ಆಗುತ್ತೆ, ಇನ್ನೊಂದು ಏನಾದರೂ ಕೊಡಬೇಕು ಹೊಸದು, ಅದಾದ ತಕ್ಷಣ ಬೋರ್ ಆಗಿ ಇನ್ನೊಂದು ಏನಾದರೂ ಕೊಡಬೇಕು. ಸೊ ಸೇಮ್ ರಿಪಿಟೇಷನ್ ಅದನ್ನೇ ಆಡಿದ್ರೆ ಆಗಲ್ಲ. ಮಕ್ಕಳಿಗೆ ಒಂದೇ ವಸ್ತು ಕೊಟ್ಬಿಟ್ಟು ಆಡಲ್ಲ ಅವರು. ಅದಾದ್ಮೇಲೆ ಇನ್ನೊಂದಾದ್ಮೇಲೆ ಇನ್ನೊಂದು, ಆಮೇಲೆ ಯಾರೋ ಒಬ್ರು ಬರಬೇಕು, ಅವ್ರು ಮಾತಾಡಿಸ್ಬೇಕು, ಅವ್ರು ಏನಾದರೂ ಹಾಡು ಹೇಳೋದು, ಇನ್ನೊಂದು ಅವ್ರ ಜೊತೆ ಸ್ವಲ್ಪ ಹೊತ್ತು ಕಳಿಬೇಕು, ಮತ್ತು ಇನ್ನೊಂದು ಯಾವುದೋ ಒಂದು ಆಟ ವಸ್ತು. ಅಂದರೆ ಒಂದಾದ್ಮೇಲೆ ಒಂದು ಮಾಡ್ತಾ ಇದ್ದರೆ ಬೋರ್ ಆಗಲ್ಲ ಮೈಂಡಿಗೆ. ಅದಕ್ಕೆ ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಪಾಪ್ಯುಲಾರಿಟಿಗೆ ಬರ್ತಾ ಇದೆ ಅನ್ಬೋದು. ರೀಲ್ಸ್ನ ಸ್ಕಾಲ್ ಮಾಡ್ತಾ ಕೂತ್ರೆ ಕೆಲವೊಂದು ಟೈಮು 1 hour ಹೇಗೋಯ್ತು ಅನ್ನೋದೇ ಗೊತ್ತಾಗೋದಿಲ್ಲ. 3 hour 4 hour 5 hour 1 hour ಎಲ್ಲಿದೆ ನೀವು ಈ ಥರ. ಸೊ ಅಲ್ಲಿ ಎಸ್ಕೇಪಿಸಮಿಗೋಸ್ಕರ ನಾವಲ್ಲಿ ಡಿಪ್ರೆಷನ್ ಅಥವಾ ಒಂದು ಬೋರ್ ಅನ್ನೋ ಒಂದು ಇದರಿಂದ ನಾವು ಎಸ್ಕೇಪ್ ಆಗೋದಕ್ಕೋಸ್ಕರ ಈ ಟೈಪು ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗ್ತಾ ಇದ್ದೀವಿ ಅಂತ ಹೇಳಿ ಅನ್ಬೋದಾ? ಎಸ್ಕೇಪಿಸಮ್ ಅಲ್ಲ ಅದು. ಈಗ ಖಾಲಿ ಟೈಮ್, ಅದು ನಿನ್ನ ಖಾಲಿ ಟೈಮ್ನ ಏನೋ ಒಂದು ಮಾಡ್ಬೇಕು ನೀನು. ನನಗೆ ಹ್ಯಾಪಿನೆಸ್ ಬೇಕು. ಅದರಲ್ಲಿ ಏನಾಗುತ್ತೆ, ಈಗ ಒಂದು ವಿಡಿಯೋ ನೀನು ನೋಡಬೇಕಾದ್ರೆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು 2 minutes ನೀನು ವಿಡಿಯೋ ನೋಡಿದೆ, 1 minute ವಿಡಿಯೋ ನೋಡಿದೆ, ಅಥವಾ 30 seconds ನೋಡಿದೆ ಅಂದರೆ ಅದರಲ್ಲಿ hundreds of ಕಲರ್ಸ್ ಇರ್ತವೆ, ವೆರೈಟೀಸ್ ಆಫ್ ಇನ್ಫಾರ್ಮೇಷನ್. ಅಲ್ಲ, ನಾನು ಹೇಳ್ತಿರೋದು ಮೈಂಡಿಗೆ ಇನ್ಫಾರ್ಮೇಷನ್ ಅನ್ನೋದು ಕಲರ್ಸಿಂದ ಬರುತ್ತೆ. ಹೌದು. ಸೊ ಆ ಕಲರ್ ಚೇಂಜ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿನಗಂತೂ ಅದರದ್ದು ಇನ್ಫಾರ್ಮೇಷನ್ ಇದೆ, ಓಕೆ. ಮಕ್ಕಳಿಗೆ ಏನು ಇನ್ಫಾರ್ಮೇಷನ್ ಇದೆ, ಮಕ್ಕಳು ಯಾಕೆ ನೋಡ್ತಾವೆ ಅದನ್ನು? ಕಲರ್ಸ್. ಎಕ್ಸಾಕ್ಟ್ಲಿ. ನೋಡಿ, ಮೈಂಡ್ ಆಲ್ವೇಸ್ ಕಲರ್ ಮೇಲೆ ಅದು ಅಟ್ರ್ಯಾಕ್ಟ್ ಆಗುತ್ತೆ, ಕಲರ್ಸ್ಗೆ ಅಟ್ರ್ಯಾಕ್ಟ್ ಆಗುತ್ತೆ. ಅದಕ್ಕೆ ಒಂದು ಪಿಕ್ಚರ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಕಂಪ್ಯೂಟರ್ನಲ್ಲಿ ಸಮ್ ಲ್ಯಾಕ್ಸ್ ಆಫ್ ಕಲರ್ಸ್ನ ಯೂಸ್ ಮಾಡ್ತಾರೆ. ಹೌದು. ನಮ್ಮ ಹತ್ರ ಇರೋದು 7 ಕಲರ್ಸೇ ಆದ್ರೂ ಕೂಡ 7 ಕಲರ್ಸಿಂದ ಸಮ್ ಲ್ಯಾಕ್ಸ್ ಆಫ್ ಕಲರ್ಸ್ನ ಯೂಸ್ ಮಾಡ್ತಾರೆ. ಆ ಕಲರ್ಸ್ನ ಮೈಂಡು ಐಡೆಂಟಿಫೈ ಮಾಡೋದಕ್ಕೋಸ್ಕರ ಟೈಮ್ ಪಾಸ್ ಮಾಡುತ್ತೆ. ಸೊ ನೋಡ್ತಾ ಅದು ಇನ್ನೂ ಕಲರ್ಸ್ ಆಗ್ತಾ ಇರ್ತದೆ, ಆ ಕಲರಿಂದ ಇನ್ಫಾರ್ಮೇಷನ್ ತೊಗೊಳುತ್ತೆ. ಆಮೇಲೆ ಮಾತಾಡ್ತಾರೆ, ಮಾತುಗಳಿಂದ ಇನ್ಫಾರ್ಮೇಷನ್ ತೊಗೊಳುತ್ತೆ. ಮಕ್ಕಳಿಗೆ ಮಾತುಗಳೇ ಬೇಕಾಗಿಲ್ಲ, ಕಲರ್ಸೇ ಬೇಕು. ಅದಕ್ಕೆ ಕಾರ್ಟೂನ್ಸು ಅದೆಲ್ಲ. ಕಾರ್ಟೂನ್ ಯಾಕೆ ನೋಡ್ತಾರೆ ಅಂದರೆ ಕಾರ್ಟೂನಲ್ಲಿ ವಿಪರೀತವಾಗಿರ್ತಕ್ಕಂಥ ಕಲರ್ ಕಾಂಬಿನೇಷನ್ಸ್ ಇದೆ. ನಮಗೂ ಕಲರ್ ಕಾಂಬಿನೇಷನ್ಸ್ ಬೇಕು, ಅದ್ರ ಜೊತೆಗೆ ನಮ್ಮಲ್ಲಿ ಒಂದು ವಾಯ್ಸ್ ಕಾಂಬಿನೇಷನ್ ಕೂಡ ಇರುತ್ತೆ ಅದರಲ್ಲಿ. ಹೌದು. ಸೊ ಈ ರೀತಿಯಾಗಿ ಮೈಂಡ್ ಅನ್ನೋದು ಎರಡು ಕೆಲಸ ಮಾಡುತ್ತೆ. ಒಂದು, ನಿನಗೇನಾದರೂ ಒಂದು ವಿಷನ್ ಇದ್ದರೆ ನಿನ್ನ ಒಂದು ವಿಷನ್ ಸ್ಟ್ರಾಂಗ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡುತ್ತೆ. ಒಂದು ಸಾರಿ ನಿನ್ನ ವಿಷನ್ ತುಂಬ ಸ್ಟ್ರಾಂಗ್ ಇದೆ ಅಂತ ಗೊತ್ತಾದರೆ ದೆನ್ ನೀನೇನು ಮಾಡೋದು ಬೇಕಾಗಿಲ್ಲ, ಮೈಂಡ್ ಕೆಲಸ ಮಾಡುತ್ತೆ ಆ ವಿಷನ್ನ ಕಂಪ್ಲೀಟಾಗಿ ಫುಲ್ಫಿಲ್ ಮಾಡೋದಕ್ಕೆ. ನಿನಗೆ ವಿಷನ್ ಇಲ್ಲ ಅಂತಂದರೆ ಬೇರೆಯವ್ರ ವಿಷನ್ ಯಾರು ಇದ್ದರೆ ಆ ಒಂದು ವಿಷನ್ ಇನ್ನು ತೊಗೊಂಡೋಗಿ ಹಾಕುತ್ತೆ. ಈಗ ನಾನು ಮನೆ ಕಟ್ತಾಯಿದ್ದೀನಿ, ನಾನು ಮನೆ ಕಟ್ಟಬೇಕು ಅಂತಂದರೆ ಫಸ್ಟ್ ನಾನು ಈ ಮನೆ ಕಟ್ಟಬೇಕು ಅನ್ನೋ ವಿಷನ್ ತುಂಬ ಸ್ಟ್ರಾಂಗ್ ಆಗಿದೆಯಾ ಇಲ್ಲ ಚೆಕ್ ಮಾಡುತ್ತೆ. ನಾನು ವಿಷನ್ ಸ್ಟ್ರಾಂಗ್ ಇದೆ, ನಾನು ವಿಷನ್ಗೋಸ್ಕರ ನಾನು ಮನೆ ಕಟ್ಟಬೇಕು ಅನ್ನೋ ಒಂದು ವಿಷನ್ನು ನನ್ನಲ್ಲಿ ಬಲ ಪಡಿತು ಅಂತ ಅಂದ್ಕೋ. ಸೊ ಅದನ್ನು ಹೆಂಗೆ ಅಂತ ಆಮೇಲೆ ಮಾತಾಡೋಣ, ಯಾಕಂದರೆ ಎಲ್ಲವೂ ಮಾತಾಡೋಕ್ಕಾಗಲ್ಲ ಈಗಲೇ. ಸೊ ವಿಷನ್ನ ಸ್ಟ್ರಾಂಗ್ ಮಾಡೋದು ಹೆಂಗೆ ಅಂತ ಇನ್ನೊಂದು ಸಲ ಯಾವಾಗಾದ್ರು ಮಾತಾಡೋಣ. ನನಗೆಲ್ಲ ಬಲ ಪಡಿತು. ಸೊ ಅದಕ್ಕೆ ಕೆಲವು ಟೆಸ್ಟಿಂಗ್ಸ್ ಇದ್ದಾವೆ, ಮೈಂಡ್ ಕೆಲವು ಟೆಸ್ಟ್ ಮಾಡುತ್ತೆ. ಆ ಟೆಸ್ಟಿಂಗ್ಸಲ್ಲಿ ಪಾಸ್ ಆದೆ ನಾನು. ಆ ವಿಷನ್ ಅನ್ನೋ ಟೆಸ್ಟು ತುಂಬ ಸ್ಟ್ರಾಂಗ್ ಇದೆಯಾ ಇಲ್ಲ ಅಂತ ಮೈಂಡಿಗೆ ಟೆಸ್ಟ್ ಮಾಡ್ಕೊಳ್ಳುತ್ತೆ. ಆ ಮೈಂಡ್ ಟೆಸ್ಟಲ್ಲಿ ನಿನ್ನ ವಿಷನ್ ತುಂಬ ಸ್ಟ್ರಾಂಗ್ ಇದೆ ಅಂತ ಮೈಂಡಿಗೆ ಗೊತ್ತಾಯಿತು ಅಂತ ಅಂದ್ಕೊ, ಮುಗಿದೋಯ್ತು ನಿನ್ನ ಕೆಲಸ. ಏನು ಮಾಡುತ್ತೆ, ಯಾವನಿಗೆ ವಿಷನ್ ಇಲ್ಲದೆ ಇರತಕ್ಕಂಥ ಆರ್ಕಿಟೆಕ್ಟ್ ಇರ್ತಾನಲ್ಲ ಅವನು ಕರ್ಕೊಂಬರುತ್ತೆ. ಯಾವನು ವಿಷನ್ ಏನೇನು ಅವನು ಓನ್ ವಿಷನ್ಸ್ ಇರಲ್ಲ, ಅವನು ಇನ್ನೊಬ್ಬರಿಗೆ ಕೆಲಸ ಮಾಡಬೇಕು ಅವನು ಆ್ಯಕ್ಚುಲಿ, ಅವ್ರನ್ನೆಲ್ಲ ಕರ್ಕೊಂಬಂದು ಸೇರಿಸುತ್ತೆ. ಅಂದರೆ ಒಂದು ಮನೆ ಅಂದರೆ ವಿಷನ್ ಅಂತಂದ್ರೆ ಹೇಳ್ತಾ ಇರೋದು ಅವನಿಗೆ ಯಾವುದೋ ವಿಷನ್ ಇರ್ಬೋದು, ಬಟ್ ಆರ್ಕಿಟೆಕ್ಟ್ ಅಂತ ಬೇಕಾ ನಿನಗೆ. ಓಕೆ, ಹೌದು. ಸೊ ಅಲ್ಲಿಂದ ಶುರು ಮಾಡಿ ಆರ್ಕಿಟೆಕ್ಟಿಂದ ಹಿಡಿದು ಸಿವಿಲ್ ಇಂಜಿನಿಯರು, ಸ್ಟ್ರಕ್ಚರ್ ಇಂಜಿನಿಯರು, ಕಾರ್ಪೆಂಟ್ರು, ಪ್ಲಂಬರು, ಆ ಮನೆ ಕಟ್ಟೋದಕ್ಕೆ ಏನೇನು ಎಲ್ಲರೂ ಬೇಕು ಅವ್ರನ್ನೆಲ್ಲ ಅದೇ ಕರ್ಕೊಂಬರುತ್ತೆ. ಬಿಕಾಸ್ ನಿನಗೆ ವಿಷನ್ ಇದೆಯಾ, ಬೇರೆಯವ್ರು ಬಂದು ವರ್ಕ್ ಮಾಡ್ತಾರೆ. ನಿನಗೆ ವಿಷನ್ ಇಲ್ವಾ, ನೀನು ಬೇರೆಯವ್ರ ವಿಷನ್ ವರ್ಕ್ ಮಾಡಬೇಕು. ಎರಡೇ ಇರೋದು ಪ್ರಪಂಚದಲ್ಲಿ, ಚೆನ್ನಾಗಿ ಅರ್ಥ ಮಾಡ್ಕೊ. ನನಗೆ ವಿಷನ್ ಇದೆ, ನನಗೆ ಬೇರೆಯವ್ರು ಬಂದು ವರ್ಕ್ ಮಾಡ್ತಾರೆ. ನನಗೆ ವಿಷನ್ ಇಲ್ಲ, ನಾನು ಬೇರೆಯವ್ರಿಗೆ ವರ್ಕ್ ಮಾಡಬೇಕು, ದಟ್ಸ್ ಇಟ್. ಇದು ಹೆಂಗೆ ಅಂದರೆ ಕಾಂಬಿನೇಷನ್. ಕೆಲವೊಂದು ಸಾರಿ ನನ್ನ ವಿಷನ್ಗೆ ಬೇರೆಯವ್ರು ವರ್ಕ್ ಮಾಡ್ತಾ ಇರ್ತಾರೆ, ಕೆಲವೊಂದು ಸಾರಿ ಬೇರೆ ವಿಷನ್ಗೆ ನಾನು ವರ್ಕ್ ಮಾಡ್ತಾ ಇರ್ತೇನೆ. ಅರ್ಥ ಆಯ್ತಾ? ಸೈಮಲ್ಟೇನಿಯಸ್ ಆಗಿ ಅಲ್ಲೂ ಇರುತ್ತೆ. ಕಾಂಬಿನೇಷನ್ ಹೆಂಗಿರುತ್ತೆ ಅಂದರೆ 30-70 ಆ ಥರ ಇರುತ್ತೆ.
70% ನನ್ನ ವಿಷನಿಗೆ ನಾನು work ಮಾಡಿಕೊಂಡು ಮಾಡಿದ್ರೆ 30% ಬೇರೆ ವಿಷನ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತೀನಿ ನಾನು. ಸೊ ನಂದು ಇನ್ನೂ ತುಂಬ ಸ್ಟ್ರಾಂಗ್ ಆಗ್ತಾ ಹೋದರೆ, ಫಾರ್ ಎಕ್ಸಾಂಪಲ್ ಒಂದು 10% ನನಗೆ ವಿಷನ್ ಇತ್ತು ಅಂತ ಅಂದ್ಕೊಳ್ಳಿ, 10% ನನ್ನ ವಿಷನಿಗೆ ಕೆಲಸ ಮಾಡಿಕೊಂಡು 90% ಬೇರೆ ವಿಷನಿಗೆ ಕೆಲಸ ಮಾಡ್ತಿರ್ತೀನಿ ನಾನು. ಆ 10% ವಿಷನ್ 20% ಆಯಿತು ಅಂದ್ಕೊಳ್ಳಿ, 20% ನನ್ನ ವಿಷನಿಗೆ ಕೆಲಸ ಮಾಡಿಕೊಂಡು 80% ಬೇರೆಯವ್ರಿಗೆ ಕೆಲಸ ಮಾಡ್ತಿರ್ತೀನಿ. ಈ ರೀತಿಯಾಗಿ ಇವತ್ತೇನು ವಾರನ್ ಬಫೆಟ್ಟು, ಬಿಲ್ ಗೇಟ್ಸು, ನಾರಾಯಣ ಮೂರ್ತಿ, ಇನ್ಫೋಸಿಸ್ಸು, ಆಮೇಲೆ ವಿಪ್ರೋ ಇವರೆಲ್ಲಿದಾರಲ್ಲ, ಇವರು 100% ರೀಚ್ ಆಗಿಬಿಟ್ಟಿದ್ದಾರೆ. ಇವರು 100% ಅವ್ರಿಗೆ ವಿಷನ್ ಇದೆ, ಆದ ಕಾರಣ ಅವ್ರು ಇನ್ನೊಬ್ರಿಗೆ ಕೆಲಸ ಮಾಡೋದು ಬೇಕಾಗಿಲ್ಲ, ಎಲ್ಲರೂ ಅವ್ರಿಗೆ ಕೆಲಸ ಮಾಡ್ತಾರೆ. ಸೊ ವಿಷನ್ನ 1%ಇಂದ 100% ತೊಗೊಂಡು ಹೋಗಿರ್ತಾರೆ ಅವರು. ಸೊ ಅಲ್ಲಿ ಅದಕ್ಕೆಲ್ಲ ಕಾರಣ ಮೈಂಡೇ ಅಂತ. 100% ಬಿಟ್ಟರೆ ಏನಿಲ್ಲ. ಅದಕ್ಕೆ ಈ ಮೈಂಡ್ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರೆ ಬೇಕಾದಷ್ಟು ಮಾತಾಡ್ಬಿಡ್ಬೋದು ನಾವು, ಎಷ್ಟು ಬೇಕಾದ್ರೆ ಮಾತಾಡ್ಬೋದು. ಬಟ್ ನಮಗೆ ಪರ್ಟಿಕ್ಯುಲರ್ ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರಬೇಕು, ಏನು ತಿಳ್ಕೊಬೇಕು ನಾವು. ಅಂದರೆ ಇಲ್ಲಿ ಮೈಂಡ್ಗೆ ಒಂದು ಕ್ರಿಯೇಟಿವಿಟಿ ಅಂಥೇಳಿ ನಾವು ಮಾತಾಡ್ತಾ ಹೋದಾಗ, ಮೈಂಡು ಕ್ರಿಯೇಟಿವ್ ಮೈಂಡ್ ಅಂಥೇಳಿ ಅಂತೀವಿ. ಆಮೇಲೆ ಅದು ಹಾಗೆ ರಿಪಿಟೇಟಿವ್ ಮೈಂಡ್ ಅಂತ ಅನ್ಬೋದು, ಆ್ಯಕ್ಚುಲಿ ಮೊನೋಟನಸ್. ಸೊ ಇವೆರಡರಲ್ಲೂ ಈ ಒಂದು ಮೈಂಡ್ ಯಾವ ಥರ ವರ್ಕ್ ಆಗ್ತಾ ಇರ್ಬೋದು? ಆ ಥರ ಇಲ್ಲ ಹರೀಶ್, ಯಾಕಂದರೆ ಮೈಂಡ್ ಅನ್ನೋದು ಇಟ್ ಇಸ್ ಎ ಯೂನಿವರ್ಸಲ್. ನಮ್ಮ ಒಂದು ಆಕಾರ, ನಮ್ಮ ಒಂದು ಹೈಟು, ನಮ್ಮ ಒಂದು ವೆಯ್ಟ್ ಇಟ್ಕೊಂಡು ನಾವು ಮೈಂಡ್ನ ಅಳತೆ ಮಾಡೋಕ್ಕೆ ಬರಲ್ಲ. ಓಕೆ, ಮೈಂಡ್ ಅನ್ನೋದು ಯೂನಿವರ್ಸಲ್. ಅದು ನಿನ್ನ ಬ್ರೈನ್ ಇರ್ಬೋದು, ನಿನ್ನ ಬಾಡಿ ಇರ್ಬೋದು, ಬಟ್ ಮೈಂಡ್ ಈಸ್ ಅದು ಯೂನಿವರ್ಸಲ್. ಅದು ಆದ ಕಾರಣ ನೀನು ಅದನ್ನು, ನನಗೊಬ್ಬನಿಗೆ ಕ್ರಿಯೇಟಿವ್ ಇಲ್ಲ ಅಂತಂದರೆ ನೀನು ಅದನ್ನು ಮೈಂಡ್ನ ಸರಿಯಾಗಿ ಯೂಸ್ ಮಾಡ್ಕೊಳಕ್ಕೆ ಬಂದಿಲ್ಲ ಅಷ್ಟೇ. ಅದಕ್ಕಾಗಿ ಮೈಂಡ್ನ ಯೂಸ್ ಮಾಡ್ಕೊಳ್ತಕ್ಕಂಥ ಕಲೆಯನ್ನು ಕಲಿಬೇಕು ನಾವು. ಕಲ್ತ್ಕೊಂಡ್ರೆ ಆಟೋಮೆಟಿಕಾಗಿ ಎಲ್ರಿಗೂ ಕೆಲಸ ಮಾಡುತ್ತೆ ಅದು. ಅಂದರೆ ಈಗ ನಿನ್ನ ಹತ್ರ ಒಂದು ಲ್ಯಾಪ್ಟಾಪ್ ಇದೆ, ನನಗೆ ಲ್ಯಾಪ್ಟಾಪ್ ಯೂಸ್ ಮಾಡೋಕ್ಕೆ ಬರಲ್ಲ, ಆದ ಕಾರಣ ನನಗೆ ಎಷ್ಟು ಮಾಡಬೇಕು ಅಷ್ಟೇ ಯೂಸ್ ಮಾಡ್ಕೊತೀನಿ ನಾನು. ಲ್ಯಾಪ್ಟಾಪ್ನ ಗೂಗಲ್ ಸರ್ಚ್ ಮಾಡ್ಬೋದು ಅಥವಾ ವೀಡಿಯೋಸ್ ನೋಡ್ಬೋದು, ಅಷ್ಟೇ ನಾನು ಮಾಡ್ತೀನಿ. ಅದೇ ನೀನು ಸಾಫ್ಟ್ವೇರ್ ಇಂಜಿನಿಯರ್ ಆದ ಕಾರಣ ಲ್ಯಾಪ್ಟಾಪಲ್ಲಿ ಏನೇನು ಕೆಲಸ ಮಾಡ್ಬೇಕು ನೀನು ಮಾಡ್ತೀಯ. ಏನಪ್ಪ ಲ್ಯಾಪ್ಟಾಪು ನನಗೊಂದು ಕೆಲಸ ಮಾಡುತ್ತೆ, ನಿಗೊಂದು ಆ ಥರ ಏನಿಲ್ಲ. ಲ್ಯಾಪ್ಟಾಪ್ ಈಸ್ ಲ್ಯಾಪ್ಟಾಪ್. ಓಕೆ, ಸೊ ನಿನಗೆ ಒಂದು ಇಂಟೆಲಿಜೆನ್ಸ್ ಇದೆ, ಆದ ಕಾರಣ ನಿನಗೆ ಅದೇನೇನು ಬೇಕೋ ಅದರಲ್ಲಿ ಮಾಡ್ತೀಯ. ನನಗೇನು ಇಂಟೆಲಿಜೆನ್ಸ್ ಇದೆ, ಜಸ್ಟ್ ಒಂದು ಸರ್ಚ್ ಮಾಡ್ಬೋದು, ಸರ್ಚ್ ಇಂಜನ್ ನನಗೆ ಗೊತ್ತು, ಅಥವಾ ಒಂದು ಯೂಟ್ಯೂಬ್ ವೀಡಿಯೋಸ್ ನೋಡ್ಬೋದು, ಅಥವಾ ಒಂದು ವಾಟ್ಸಪ್ ಮೆಸೇಜಸ್ ನೋಡ್ಬೋದು, ಇಷ್ಟೇ ನನಗೆ ಗೊತ್ತಿರೋದು. ಅಂದರೆ ನೀವು ಹೇಳ್ತಾ ಇರೋದು, ನೀವು ಅದನ್ನು ಆಳವಾಗಿ ಕಲ್ತ್ರೆ ಅದನ್ನು ತಿಳ್ಕೊಬೋದು ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ನಾನು ಹೇಳ್ತಾ ಇರೋ ಕ್ವಶನ್ ಏನಂತ ಹೇಳಿದ್ರೆ, ಒಬ್ಬ ಒಳ್ಳೆ ಆರ್ಟಿಸ್ಟು, ಅವನಿಗೆ ತುಂಬ ಚೆನ್ನಾಗಿ ಪೇಂಟ್ ಮಾಡ್ತಾ ಇದ್ದಾನೆ, ಒಂದು ಒಳ್ಳೆ ಕ್ರಿಯೇಟಿವ್ ಆಗಿ ಒಂದು ಇದು ಇದೆ, ಪೇಂಟಿಂಗ್ಸ್ ಎಲ್ಲ ಇದೆ ಅಂತ ಅಂದಾಗ, ನನಗೇನು ಗೊತ್ತಿಲ್ಲ, ಪೇಂಟಿಂಗ್ ಬಗ್ಗೆ ಐಡಿಯಾನೇ ಇಲ್ಲ, ನಾನು ಅವನ ಥರ ಮಾಡ್ಬೋದಾ? ಇದು ಇನ್ನೂ ದೊಡ್ಡ ಸಬ್ಜೆಕ್ಟ್ ಇದು. ಯಾಕಂದರೆ ಮೈಂಡ್ ಅನ್ನೋದು ಯೂನಿವರ್ಸಲ್ ಅಂತ ಅಂದ್ರಿ, ಆಮೇಲೆ ಎಲ್ಲರಿಗೂ ಒಂದೇ ಥರ ಇರೋದು ಅಂತ ಹೇಳಿ ಅಂದ್ರಿ. ಸೊ ಈ ಒಂದು ವಿಷಯದಲ್ಲಿ ಅದೇ ಇದು ಹೆಂಗೆ ಸ್ಟಾರ್ಟ್ ಮಾಡೋದಂತಲೇ ಗೊತ್ತಾಗ್ತದೆ. ಯಾಕಂದರೆ ಯೂನಿವರ್ಸಲ್ ಆದರೂ ಕೂಡ ಈಗ ಸೇಮ್ ಜಸ್ಟ್ ಲೈಕ್ ನಿನಗೆ ಇವಾಗ ಇಮೇಲ್ ಅಕೌಂಟ್ ಇದ್ದರೆ ನಿನಗೆ ನಿನ್ನ ಇಮೇಲ್ ಅಕೌಂಟ್ಗೂ ನನ್ನ ಇಮೇಲ್ ಅಕೌಂಟ್ಗೂ ಸಪ್ರೇಟ್ ಇದೆ, ಹೌದಾ? ಎಲ್ಲಿದೆ ಇಮೇಲ್ ಅಕೌಂಟ್? ಎಲ್ಲಿದೆ ಅದು? ಸರ್ವರಲ್ಲಿದೆ. ಸರ್ವರ್ ಎಲ್ಲಿದೆ ಗೊತ್ತಿಲ್ಲ ನಮಗೆ. ಓಕೆ, ಸೊ ಓಕೆ, ಇವಾಗ ಜಿಮೇಲ್ ಸರ್ವರ್ ಇದೆ. ಜಿಮೇಲ್ ಸರ್ವರ್ನ ಹೋಲ್ ಮೈಂಡು, ಯೂನಿವರ್ಸಲ್ ಮೈಂಡ್ ಅಂತ ಅಂದ್ಕೊಂಡ್ರೆ, ಆ ಒಂದು ಜಿಮೇಲ್ ಸರ್ವರಲ್ಲಿ ನನ್ನ ಇಮೇಲ್ ಅಕೌಂಟ್ ಇದೆ, ನಿಮ್ಮ ಇಮೇಲ್ ಅಕೌಂಟ್ ಇದೆ, ಎಲ್ಲರ ಇಮೇಲ್ ಅಕೌಂಟ್ ಇದೆ, ಹೌದಾ? ಅದರಲ್ಲಿ ನಮಗೊಂದು ಸ್ಪೇಸ್ ಇದೆ, ಇಷ್ಟು GB ಅಂತಿದೆ, ಎಷ್ಟು 15 GB ಅನ್ನು ಕೊಡ್ತಾರೆ ಅಂತ ಕೊಡ್ತಾರೆ. ಸೊ ಆ 15 GB ಅನ್ನೋದೇ ನಮ್ಮ ಹೋಲ್ ನನ್ನ ಲೈಫ್ ಟೈಮ್ ಅದು. ಸೊ ಜಿಮೇಲ್ಗೆ ಇರ್ತಕ್ಕಂಥ ಸರ್ವರ್ ಎಷ್ಟು ಬೇಕಾದ್ರೆ ಇರ್ಬೋದು, ನಾನು ಕನೆಕ್ಟ್ ಆಗೋದು ಎಷ್ಟಕ್ಕೆ? 15 GB ಮಾತ್ರ, ಅಲ್ಲಿ ಕೊಟ್ಟಿರ್ತಕ್ಕಂಥ ಸ್ಪೇಸಿಗೆ ಮಾತ್ರ. ಸೊ ಇದನ್ನು ನಾವು ಮಾತಾಡ್ಬೇಕಂತ ತುಂಬ ದೊಡ್ಡ ಸಬ್ಜೆಕ್ಟ್ ಇದೆ. ಸೊ ಆದ ಕಾರಣ ಯೂನಿವರ್ಸಲ್ ಇದ್ದರೂ ಕೂಡ ನನ್ನ ಮೈಂಡು ಬೇರೆ ಅದರಲ್ಲಿ. ಓಕೆ, ಯೂನಿವರ್ಸಲ್ನ ಮೈಂಡ್ ಸ್ಪೇಸಲ್ಲಿ ನನ್ನ ಮೈಂಡ್ ಇದೆ. ಯೂನಿವರ್ಸಲ್ ಒಂದು ಸ್ಪೇಸ್ ಇದೆ, ಯೂನಿವರ್ಸಲ್ ಸರ್ವರ್ ಅಂತ ಅಂದ್ಕೋ, ಅದರಲ್ಲಿ ನಂದೊಂದು ಸ್ಪೇಸ್ ಇದೆ, ನಂದೊಂದು ಸ್ಮಾಲ್ ಸ್ಪೇಸ್ ಇದೆ. ಸೊ ನಾನು ಆ ಸ್ಪೇಸಲ್ಲೇ ನಾನು ಕೆಲಸ ಮಾಡಿಸ್ಕೋಬೇಕು, ಏನು ಮಾಡ್ಕೊಳ್ಳೋ ಕೂಡ. ಸೊ ಈ ಸ್ಪೇಸು ಓವರ್ ದ ಪೀರಿಯಡ್ ಯಾವಾಗ ಅದೆಲ್ಲ ಇದೆ ಅಂದರೆ ಟೋಟಲಾಗಿ ಏನು ನನ್ನ ಒಂದು ಲೈಫ್ ಸ್ಪ್ಯಾನ್ ಕಂಪ್ಲೀಟ್ ಆಗಿದೆ. ಲೈಫ್ ಸ್ಪ್ಯಾನ್ ಅಂತಂದರೆ ನಾನು ಯಾವತ್ತೂ 1970 ಹುಟ್ಟಿದ್ದೀನಿ, ನಾನು ಯಾವಾಗ ಸಾಯ್ತೀನಿ ಅಂತಲ್ಲ. ಅದು ಇಟ್ ಇಸ್ ಎ ಕಂಟಿನ್ಯೂಷನ್ ಪ್ರಾಸೆಸ್. ಇದು ಲೈಫ್ ಅನ್ನೋದು, ಇದಕ್ಕೆ ಯಾವತ್ತೂ ಕೊನೆ ಇಲ್ಲ. ಇದಕ್ಕೆ ಅಂದರೆ ಹುಟ್ಟು ಸಾವು ಇಲ್ಲ. ಸೊ ಬಾಡಿ ಹೋಗುತ್ತೆ, ಬಾಡಿ ಬರುತ್ತೆ. ಒಂದು ಸೀಡ್ ಇದ್ದಾಗ ಆ ಸೀಡ್ 100 ಸೀಡನ್ನ ಕ್ರಿಯೇಟ್ ಮಾಡುತ್ತೆ, ಮತ್ತೊಂದು ಸೀಡ್ ಆಗುತ್ತೆ, ಆ ಸ್ಪೀಡ್ ಮತ್ತೊಂದು ಸ್ಪ್ರೌಟ್ ಆಗುತ್ತೆ. ಆ ಸೀಡ್ ಎಲ್ಲಿ ಸತ್ತದು?
ಸೊ ಇದೆಲ್ಲ ಚಿತ್ತದಲ್ಲಿರುತ್ತೆ. ಚಿತ್ತ ಅಂತಂದರೆ ಮೆಮೊರಿಯಲ್ಲಿರುತ್ತೆ. ಮೆಮೊರಿ. ಸೊ ನಿನ್ನ ಹೋಲ್ ಲೈಫ್ ಹಿಸ್ಟ್ರಿ ಎಲ್ಲ ಮೆಮೊರಿಲಿರುತ್ತೆ. ಇದು ಹಂಗೆ ಪಾಸಾಕ್ಯಾತ ಹೋಗುತ್ತದೆ. ಸೊ ಆ ಮೆಮೊರಿ ಏನಾಗುತ್ತೆ, ನೀನು ಇನ್ನೇನು ಇನ್ನೊಂದು ಇದರಲ್ಲಿ ಕಲ್ತಿರ್ಬೋದು ನೀನು. ನಾವೇನಂತೀವಿ ಬಾಡಿನ ಜನ್ಮ ಅಂತಿದ್ದೀವಿ. ಬಾಡಿನ ಜನ್ಮ ಅಲ್ಲ ಅದು. ದೇರ್ ಈಸ್ ನೋ ಜನ್ಮ, ಓನ್ಲಿ ಬಾಡೀಸ್. ಸೊ ನಾನು ಎಲ್ಲೆಲ್ಲೋ ಕಲ್ತ್ಕೊಂಡು ಬಂದಿರ್ಬೋದು, ನಾನು ಆ ಮೆಮೊರಿ ಇರ್ಬೋದು. ಇವತ್ತು ನಾನು ಈ ಬಾಡಿ ತೊಗೊಂಡ್ಮೇಲೆ ನಾನು ಒಳ್ಳೆ ಸಿಂಗರ್ ಆಗಿರ್ಬೋದು. ನಾನು ಎಲ್ಲೋ ಸಿಂಗಿಂಗ್ ಆಲ್ರೆಡಿ ಇರ್ತದೆ, ನನಗೆ ಅಭ್ಯಾಸ ಇರುತ್ತೆ. ಆರ್ಟ್ ಅಭ್ಯಾಸ ಇರುತ್ತೆ, ಸಿಂಗಿಂಗ್ ಅಭ್ಯಾಸ ಇರುತ್ತೆ, ಇನ್ನೊಂದಿರುತ್ತೆ. ಇವತ್ತು 3 ವರ್ಷದ ಮಕ್ಕಳು ಆ ಥರ ಚೆನ್ನಾಗಿ ಹೆಂಗೆ ಆಡ್ತಾರೆ ಅದನ್ನು. ಸೊ ಐದರ್ ದಿಸ್ ಆರ್ ದಟ್, ಯಾವುದಾದ್ರು ಒಂದಿರುತ್ತೆ. ಸೊ ಆದ ಕಾರಣ ಅದು ಇನ್ನೂ ದೊಡ್ಡ ಸಬ್ಜೆಕ್ಟ್ ಆದ ಕಾರಣ ನಾವು ಅದಕ್ಕೆ ಹೋಗದೆ ನಮ್ಮ ಒಂದು ಲೈಫಲ್ಲಿ ನಮಗೇನು ಬೇಕೋ ಅದನ್ನು ನೋಡೋದು ಒಳ್ಳೆಯದು. ಇವತ್ತು ನಾನು ಇವಾಗ ಹೇಳಿದೆ, ಡೋಪಾಮಿನ್ ಆಗಿರ್ಬೋದು, ಆಕ್ಸಿಟೋಸಿನ್ ಆಗಿರ್ಬೋದು, ಎಂಡೋರ್ಫಿನ್ಸ್ ಆಗಿರ್ಬೋದು, ಈ ಒಂದು ಕೆಮಿಕಲ್ಸ್ ಸುಮ್ಮನೆ ಇದನ್ನು ಇಟ್ಟಿದ್ದಾರೆ, ಒಂದು 4 ಕೆಮಿಕಲ್ಸ್ ಅಂತ ಇಟ್ಟಿದ್ದಾರೆ. ಸೊ ಈ ಒಂದು ನಮಗೆ ಈ ಹಾರ್ಮೋನ್ಸು ನಮ್ಮ ಬಾಡಿಯಲ್ಲಿ ಹೊರಗಿನಿಂದ ತೊಗೊಳ್ಳದೆ ನಾವಾಗೇ ಜನ್ರೇಟ್ ಮಾಡ್ಕೊಳ್ಳೋದು ಹೇಗೆ, ಅರ್ಥ ಆಯ್ತಾ? ಸೊ ಅದಕ್ಕಾಗಿ ನಾನು ಹೇಳ್ತಾ ಇರ್ತೀನಿ, ನೇಚರ್ ಜೊತೆ ನಾವು ಜಾಸ್ತಿ ಕನೆಕ್ಟ್ ಆಗಬೇಕು. ಸೂರ್ಯೋದಯ ನೋಡೋದು, ಸೂರ್ಯಾಸ್ತಮಯ ನೋಡೋದು, ಅಥವಾ ಸಮುದ್ರದ ಹತ್ರ ನಾವು ಹೋಗೋದಾಗಿರ್ಬೋದು, ನದಿ ಹತ್ರ, ಕಾಡು, ಬೆಟ್ಟ, ಇವೆಲ್ಲವೂ ಕೂಡ ಈ ಹಾರ್ಮೋನ್ಸ್ನ ಡೆವಲಪ್ ಮಾಡ್ತವೆ. ನಾವು 4 ಜನ ಫ್ರೆಂಡ್ಸ್ ಹತ್ರ ಬೆರೆಯೋದಾಗಿರ್ಬೋದು, ಕೈ ಕುಲುಕೋದಾಗಿರ್ಬೋದು, ಒಂದು ಖುಷಿಯಾಗಿ ಮಾತಾಡೋದಾಗಿರ್ಬೋದು, ಅದರಿಂದ ಒಂದು ಹಾರ್ಮೋನ್ ಡೆವಲಪ್ ಆಗುತ್ತೆ. ಹೌದು, ಓಕೆ. ಆಮೇಲೆ ಈ ಪೆಟ್ಸ್ ಅಂತ ಕರಿತೀವಿ. ಪೆಟ್ಸ್ ಆಗಬೇಕು, ಮಕ್ಕಳು ನಮ್ಮ ಮಕ್ಕಳೇ ಇರಬೇಕು ಅಂತಲ್ಲ, ಯಾವುದೇ ಒಂದು ಮಕ್ಕಳು. ಇವಾಗ ನೀವು ಮಾಲ್ಸ್ಗೆ ಹೋಗ್ತೀರ, ಮಾಲ್ಸಲ್ಲಿ ಮಕ್ಕಳು ಸಿಗ್ತಾರೆ, ಇನ್ನೊಂದು ಸಿಗ್ತಾರೆ. ಎಲ್ಲಿ ಸಿಕ್ಕರೆ ಮಕ್ಕಳ ಜೊತೆ ಆಟ ಆಡ್ರಿ. ಮನೆ ಪಕ್ಕದಲ್ಲೇ ಎದುರುಗಡೆ ಇರ್ತಕ್ಕಂಥ ಮಕ್ಕಳ ಜೊತೆ ಆಟ ಆಡೋಕ್ಕೆ ಶುರು ಮಾಡಿರಿ. ಅದರಿಂದ ಎಂಥ ಹಾರ್ಮೋನ್ಸ್ ಕ್ರಿಯೇಟ್ ಆಗುತ್ತೆ ನಿಮ್ಮ ಬಾಡಿ ಒಳಗೆ. ಆಕ್ಸಿಟೋಸಿನ್ ಕ್ರಿಯೇಟ್ ಆಗೋದ್ರಿಂದ ಆಗುತ್ತೆ. ಸೊ ಡೋಪಮೈನ್ಸ್ ನಿನಗೆ ನಿದ್ದೆ ಚೆನ್ನಾಗಿ ಮಾಡಬೇಕು ಅಂದರೆ ಮೆಡಿಟೇಷನ್ ಮಾಡು, ಒಳ್ಳೆ ಪುಸ್ತಕ ಓದು, ಮ್ಯೂಸಿಕ್, ಸಂಗೀತ ಕೇಳು, ನೇಚರ್ ಜೊತೆ ಬೆರಿ. ಸೊ ಈ ರೀತಿಯಾಗಿ ಹಾರ್ಮೋನ್ಸ್ನ ನಮಗೆ ನಾವೇ ಪ್ರೊಡ್ಯೂಸ್ ಮಾಡ್ಕೋಬೋದು. ಇವೆಲ್ಲವೂ ಕೂಡ ಅದೇನೆ. ಆಮೇಲೆ ಯಾರಿಗಾದ್ರೂ ಒಂದು ಸ್ವಲ್ಪ ಸರ್ವಿಸ್ ಮಾಡಿದ್ರೆ ಒಂದು ಹಾರ್ಮೋನ್ ಕ್ರಿಯೇಟ್ ಆಗುತ್ತೆ ಬಾಡಿ ಒಳಗಡೆ. ಅಂದರೆ ಇವೆಲ್ಲವೂ ಕೂಡ ನಿನಗೆ ಸಂತೋಷವನ್ನು ಕೊಡ್ತಕ್ಕಂಥ ಒಂದು ಕ್ರಿಯೇಟಿವಿಟಿನ ಬೆಳೆಸ್ತವೆ. ಇವಾಗ ಫ್ರೆಂಡ್ಸ್ ಹತ್ರ ಸುಮ್ಮನೆ ಅವನು ಹೋಗ್ಬಿಟ್ಟು ಅವನ್ನ ಕೀಟ್ಲೆ ಮಾಡಿ ಅವನು ನೋವು ಕೊಡೋದಲ್ಲ. ಅವನ ಹತ್ರ ಒಂದು ಖುಷಿಯಾಗಿ ಯಾವುದೋ ಒಂದು ಸಂತೋಷವಾಗಿ ಮಾತಾಡಿ ಮನೆಗೆ ಬಂದರೆ ನಿನಗೂ ಭಾಳ ಖುಷಿಯಾಗಿರುತ್ತೆ. ಬೇಕಾದ್ರೆ ನೋಡು, 4 ಜನ ಫ್ರೆಂಡ್ಸ್ ಇದ್ದಾಗ ಒಂದಿಬ್ಬರನ್ನ ಬೈಯೋದೋ ನೋಯಿಸೋದೋ ಮಾಡಿ ಮನೆಗೆ ಹೋಗಿ ಬಂದು ನಿನಗೊಂಥರ ಅಸಮಾಧಾನ ಇರುತ್ತೆ ಅವತ್ತು. ಸುಮ್ಮನೆ ಇದು ಮಾಡಿದ್ನಲ್ಲಪ್ಪ ಪಾಪ, ಅವನೇನು ಅಂದ್ಕೊಂಡೇನೋ ಆ ಥರ ಇರುತ್ತೆ. ಸೊ ಇವೆಲ್ಲವೂ ಕೂಡ ನಮ್ಮ ಮೈಂಡು ಅಂತ ಏನು ಅಂದ್ಕೊಳ್ತೀವಿ. ಮೈಂಡ್ ಅಂದರೆ ಆಟೋಮೆಟಿಕ್ಕಾಗಿ ಬ್ರೈನಿಗೆ ಕೆಲವು ಹಾರ್ಮೋನ್ಸ್ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ. ಆ ಒಂದು ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡ್ಕೊಳ್ಳೋದಂಥ ಕೆಲವು ಸಿಚುವೇಶನ್ಸ್ ಈ ಥರ ಇದೆ ಡೈಲಿ ಲೈಫಲ್ಲಿ. ಸೊ ಜಸ್ಟ್ ಒಂದಿಷ್ಟು ಎಕ್ಸಸೈಸ್ ಮಾಡಿದರೆ ಬಾಡಿ ಫ್ಲೆಕ್ಸಿಬಿಲಿಟಿ ಆದರೆ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ನಿನಗೆ. ಬಾಡಿನ ಅದಕ್ಕೋಸ್ಕರ 21 ದಿನ ನೀನೇನಾದರೂ ಎಕ್ಸಸೈಸ್ ಮಾಡಿಬಿಟ್ರೆ 22ನೇ ದಿನ ಎಕ್ಸಸೈಸ್ ಮಾಡಬೇಕು ಅಂತ ಬರೆಸುತ್ತೆ ನಿಮಗೆ. ಅದಕ್ಕೆ 21 ಡೇಟ್ ಹೆಬಿಚುವಲ್ ಆ್ಯಕ್ಟಿವ್ ಅಂದರೆ ನೀನು ಮತ್ತೆ ಮಾಡಿದ್ದೇ ಮಾಡ್ತಾ ಹೋದರೆ 21ನೇ ದಿನ ಮಾಡಿಸ್ಬಿಡುತ್ತದೆ. ಯಾವುದೇ ಒಂದು ಯೋಗ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, 21 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿದೆ ಅಂದರೆ 22nd ಡೇ ಅದೇ ಮಾಡಿಸ್ಬಿಡುತ್ತೆ. ನೀನು ಮಾಡಲ್ಲ ಅವಾಗ, ಯಾಕಂದರೆ ಆ ಹಾರ್ಮೋನ್ ಕ್ರಿಯೇಟ್ ಆಗುತ್ತೆ ಒಳಗಡೆ. ಆ ಹಾರ್ಮೋನ್ ಖುಷಿ ಕೊಡುತ್ತೆ ನನಗೆ, ನೀನು ಮಾಡ್ಬೇಕಂತ ಅನಿಸುತ್ತೆ. ಹೌದು. ಅದಕ್ಕೆ ಕೆಲವರು ನೋಡಿ ಬೆಳಿಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋಗ್ತಿರ್ತಾರೆ. ಎಷ್ಟು ದಿನ ಸುಮಾರು 8-10 ವರ್ಷದ ವಾಕಿಂಗ್ ಮಾಡ್ತಾಯಿದ್ದೀನಿ ನಾನು, ಬೆಳಗ್ಗೆ ವಾಕಿಂಗ್ ಹೋಗ್ಬಿಟ್ರೆ ಖುಷಿ ಆಗುತ್ತೆ ನನಗೆ. ಯಾಕೆಂದರೆ ಬಿಕಾಸ್ ಆಫ್ ಆ ಹಾರ್ಮೋನ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ನಾವು ಮೈಂಡ್ ಬಗ್ಗೆ ಮಾತಾಡ್ತಾ ಹೋದರೆ ಇಟ್ಸ್ ಬಿಗ್ಗೆಸ್ಟ್, ನಾವು ಇನ್ನೂ ಏನು ಕವರ್ ಮಾಡಿಲ್ಲ ಅಂತ ಮಾಡಲಿ, ಎಂಡ್ಲೆಸ್ ಇದು. ಅದಕ್ಕೆ ನಮಗೊಂದು ಪರ್ಟಿಕ್ಯುಲರ್ ಆಗಿ ನಾವು ಕೆಲವೊಂದು ಕ್ವಶನ್ಸ್ನ ಫಾರ್ಮ್ ಮಾಡಿಕೊಂಡು ಯಾವ ಕ್ವಶನ್ಗೆ ನಾವು ಆನ್ಸರ್ ತೊಗೋಬೋದು ಅಂತ ನೋಡ್ಬೇಕು. ನಮ್ಮ ಲೈಫಿಗೆ ಏನು ಬೇಕು, ಈ ಸ್ಟ್ರೆಸ್ ಆಗಿರ್ಬೋದು, ಈ ಒಂದು ಆ್ಯಂಗರ್ನೆಸ್ ಆಗಿರ್ಬೋದು, ಇದರ ಬಗ್ಗೆ ನಾವು ಏನಾದರೂ ಒಂದು ಕ್ವಶನ್ಸ್ನ ಫಾರ್ಮ್ ಮಾಡ್ಕೊಂಡು ಇದನ್ನು ಯಾವ ರೀತಿ ನಾವು ಮಾಡೋದು, ಮೈಂಡಲ್ಲಿ ಇವೆಲ್ಲ ಹೆಂಗೆ ಕ್ರಿಯೇಟ್ ಆಗ್ತವೆ, ಸೊ ಇದಕ್ಕೆ ನಾವು ಯಾವ ರೀತಿ ಮಾಡಬೇಕು, ಇದನ್ನು ಮಾತಾಡ್ಬೋದು. ಯಾಕಂದರೆ ಮೈಂಡ್ ಅನ್ನೋದು ಇಸ್ ವ್ಯಾಸ್ಟ್ ಸಬ್ಜೆಕ್ಟ್. ಹೌದು. ಇದಕ್ಕೆ ಆದಿ ಅಂತ್ಯ ಇಲ್ಲ. ಅದಕ್ಕೆ ಎಲ್ಲಿ ಸ್ಟಾರ್ಟ್ ಮಾಡಬೇಕು, ಎಲ್ಲಿ ಕೊನೆ ಮಾಡಬೇಕು ಇಲ್ಲವೇ ಇಲ್ಲ. ಪತಂಜಲಿ ಮಹರ್ಷಿಗಳೇ ಆ ಮೈಂಡ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸೋತು ಬಿಟ್ಟಿದ್ದಾರೆ. ನಾವ್ಯಾರು? ಆ್ಯಕ್ಚುಲಿ ನೀವು ಹೇಳ್ತಾ ಹೋದ್ರಿ ಪತಂಜಲಿ ಮಹರ್ಷಿಯವ್ರ ಬಗ್ಗೆ ಒಂದು ಸೀರೀಸ್ ಮಾಡೋಣ ಅಂತ ಹೇಳಿ. ಆಮೇಲೆ ಯೋಗ ವಸಿಷ್ಠದ ಬಗ್ಗೆ ಕಂಪ್ಲೀಟ್ ಮೈಂಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಒಂದು ಯೋಗ ವಸಿಷ್ಠ, ಪತಂಜಲಿ ಯೋಗ ಸೂತ್ರಗಳು ಇವು ಮಾಡಿಬಿಟ್ರೆ ಟೋಟಲ್ ಮೈಂಡ್ನ ಕಾನ್ಸೆಪ್ಟ್ ಬಂದ್ಬಿಡುತ್ತೆ ಅದರಲ್ಲಿ. ಟೋಟಲ್
ನಿನಗೆ ಕನಸು ಅಂದ್ರೆ ಏನೋ, ಕನಸು ಹೇಗೆ ಬೀಳುತ್ತೆ, ಕನಸು ಬೀಳೋ ಪರಿಸ್ಥಿತಿ ಏನೋ, ನಿಜವಾದ ಕನಸೇನೋ, ಅಲ್ಲಿ ಅಲ್ಲಿ ಯಾರು ಏನು ನೋಡ್ತಾ ಇದೆಯಾ ನೀನು, ನೋಡೋರು ಯಾರು ಅಲ್ಲಿ ಕನಸಲ್ಲಿ, ಎಲ್ಲಿಂದ ಬಂತು ಕನಸು, ಅಲ್ಲಿಂದ ಪ್ರಾರಂಭ ಆಗಿ ನಿನಗೆ ಸ್ಟ್ರೆಸ್ ಯಾಕೆ ಬರುತ್ತೆ, ಕೋಪ ಯಾಕೆ ಬರುತ್ತೆ, ನಿನಗೆ ಪ್ರೇಮ ಯಾಕೆ ಬರುತ್ತೆ, ಪ್ರೀತಿ ಯಾಕೆ ಬರುತ್ತೆ, ಸೊ ನಿನಗೆ ಈ ಒಂದು ಕೆಟ್ಟ ಬುದ್ಧಿ ಯಾಕೆ ಬರುತ್ತೆ, ನೀನು ಆಲೋಚನೆ ಮಾಡ್ತಕ್ಕಂಥ ರೀತಿ ಹೆಂಗಿರಬೇಕು, ಟೋಟಲ್ ನಿನ್ನ ಮೈಂಡನ್ನು ಟೋಟಲ್ ನೀಟಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾರೆ. ಇನ್ನೂ ಬೇಕಾದ್ರೆ ನಾವು ಆ ಥರ ಒಂದು ಸೀರೀಸ್ನ ತೊಗೊಂಡು ಮಾತಾಡ್ಬೋದು. ಮೈಂಡ್ ಬಗ್ಗೆ ಮಾತಾಡಬೇಕು ಅಂತಂದರೆ ಆ ಥರ ಸೀರೀಸ್ ತೊಗೊಂಡು ಮಾತಾಡಿದರೆ ಕ್ಲಾರಿಟಿ ಬಂದ್ಬಿಡುತ್ತೆ. ಇಲ್ಲಾಂದರೆ ಮೈಂಡ್ ಬಗ್ಗೆ ನಾವು ಏನು ತಿಳಿಸ್ಬೇಕು, ಏನು ತಿಳ್ಕೊಳ್ತೀವಿ ನಾವು, ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಹೇಳಿದ್ರಿ ಆ್ಯಕ್ಚುಲಿ ಮನಸ್ಸು ಗಿಲಿಬಿಲಿ, ಜೀವನ ಗಲಿಬಿಲಿ ಅಂತ ಹೇಳಿ. ಮನಸ್ಸು ಎಷ್ಟೆಷ್ಟು ಗಿಲಿಗಿಲಿ ಅಂತಂದರೆ ಕಚ್ಚಗಳು ಹಿಡಿಯೋದು, ಎಷ್ಟೆಷ್ಟು ಮನಸ್ಸು ಕಚ್ಚಗಳು ಹಿಡಿತಾ ಹೋಗುತ್ತೆ, ಜೀವನ ಗಲಿಬಿಲಿ. ಯಾಕಂದರೆ ಯಾವುದರಲ್ಲೂ ಕೂಡ ನಾವು ಒಂದು ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಳಲ್ಲ ಜೀವನವನ್ನು. ಎಲ್ಲ ತಪ್ಪು ಅರ್ಥ ಮಾಡ್ಕೊಳ್ತೀವಿ. ಅಲ್ಲಿ ನಡೆದಿರೋದೇ ಒಂದು, ನಮಗೆ ಕೊಡೋದೇ ಒಂದು ಇನ್ಫಾರ್ಮೇಷನ್. ಈ ಥರ ತಪ್ಪು ಆಗಿಬಿಡುತ್ತೆ. ಸೊ ಈ ಪ್ರಪಂಚ ನೋಡೋದು ತಪ್ಪುಲಿದ್ದು ದೃಷ್ಟಿಯಿಂದ ಪ್ರಪಂಚ ನೋಡ್ತೀವಿ, ಯಾರನ್ನೂ ಕೂಡ ಸರಿಯಾಗಿ ನೋಡಲ್ಲ, ಅನುಮಾನ ದೃಷ್ಟಿಯಿಂದ ನೋಡ್ತೀವಿ. ಯಾರೂ ಸರಿಗಿಲ್ಲ ಅಂತೀವಿ, ಪ್ರಪಂಚ ಸರಿಗಿಲ್ಲ, ಅದು ಸರಿಗಿಲ್ಲ, ಇದು ಸರಿಗಿಲ್ಲ, ಯಾರು ನಂಬಬೇಕು ಯಾರನ್ನ ಬಿಡಬೇಕು ಗೊತ್ತಿಲ್ಲ. ಯಾಕೆ ನಂಬ್ತೀಯ ನೀನು? ವೈ ನಂಬೋದು ಯಾಕೆ? ಯಾರನ್ನೂ ನಂಬಲೇಬೇಡ, ನೀನು ನಂಬು ಅಂತ ಹೇಳಿದ್ರೆ ಯಾರನ್ನ? ಸೊ ಅಂದರೆ ನಾವು ಪ್ರಪಂಚನ ನೋಡೋ ದೃಷ್ಟಿನ ನಾವು ಫಸ್ಟ್ ಸೆಟ್ ಮಾಡ್ಕೋಬೇಕು. ನಾವು ಈ ಎಮೋಷನ್ಸ್ ಇಟ್ಕೊಂಡೆ ನಾವು ಪ್ರಪಂಚ ನೋಡ್ತೀವಿ. ಎಮೋಷನ್ಸ್ ಎಲ್ಲಿಂದ ಬಂತು? ಮೈಂಡ್ ಒಳಗೆ ಎಮೋಷನ್ಸ್ ಎಲ್ಲಿಂದ ಬಂತು? ಸೊ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಪ್ರಪಂಚನ ನೋಡ್ತಕ್ಕಂಥ ಒಂದು ದೃಷ್ಟಿಕೋನ ಬದಲಾಗುತ್ತೆ ನಮಗೆ. ಅದಕ್ಕೆ ದೃಷ್ಟಿ ಬದಲಿಸು, ಸೃಷ್ಟಿ ಬದಲಾದೀತು. ಖಂಡಿತ ಸರ್. ಸೊ ನಾವಿನ್ನೂ ಈ ಒಂದು ಮೈಂಡ್ ಬಗ್ಗೆ ಡಿಫ್ರೆಂಟ್ ಆ್ಯಂಗಲಲ್ಲಿ ಡಿಸ್ಕಸ್ ಮಾಡ್ಬೋದು. ಆ್ಯಕ್ಚುಲಿ ತುಂಬ ಆಳವಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋ ಅಂಥ ವಿಚಾರಗಳಿದೆ ಅಂತ ಹೇಳಿ ಅಂತ ಇದ್ದೀನಿ. ಸೊ ಮೈಂಡ್ ಬಗ್ಗೆ ಇವಾಗ ಒಂದು ಪ್ರಾರಂಭ ಆಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ಅದನ್ನು ನಮ್ಮ ವೇದಿಕ್ ಸಿಸ್ಟಮಲ್ಲಿ, ಫಿಲಾಸಫಿಯಲ್ಲಿ ಮತ್ತು ವಸಿಷ್ಠ ಮಹರ್ಷಿಗಳು ಯಾವ ಥರ ಹೇಳಿದ್ದಾರೆ, ಪತಂಜಲಿ ಮಹರ್ಷಿಗಳು ಯಾವ ಥರ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ಈ ಒಂದು ಬ್ರೈನ್ ವರ್ಸಸ್ ಮೈಂಡ್ ಬಗ್ಗೆ ವ್ಯತ್ಯಾಸನ ತಿಳಿಸ್ಕೊಟ್ಟಿದ್ದಕ್ಕೆ, ಹಾಗೆ ನಮ್ಮ ಜೀವನದಲ್ಲಿ ನಾವು ಬೇಕೋ ಬೇಡವೋ ಮೈಂಡ್ ಅನ್ನೋದು ನಮ್ಮ ಪಾರ್ಟ್ ಆಫ್ ದ ಲೈಫ್ ಆ್ಯಕ್ಚುಲಿ. ಅದ್ರ ಬಗ್ಗೆ ನಾವು ತಿಳ್ಕೊಳ್ದೆ ತಿಳ್ಕೊಂಡ್ರು ಸೊ ಅದು ವರ್ಕ್ ಆಗೇ ಆಗುತ್ತೆ. ಸೊ ಹಾಗಾಗಿ ತಿಳ್ಕೊಳ್ಳೋದ್ರ ಮುಖಾಂತರ ನಮ್ಮ ಜೀವನವನ್ನು ನಾವು ಹ್ಯಾಪಿಯಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ವಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.